Hello everyone, this is Sahana, your social science tutor from Parikshe. ಇವತ್ತು ನಾವು ನಮ್ಮ ನೆಕ್ಸ್ಟ್ ಚಾಪ್ಟರ್ ಜಾಗ್ರಫಿಯಿಂದ ಇಂಡಿಯಾ ಫಾರೆಸ್ಟ್ ರಿಸೋರ್ಸಸ್ನ ಕಲಿತಾ ಇದ್ದೀವಿ ಆ್ಯಂಡ್ ಇದು ಕೂಡ ಒನ್ ಶಾರ್ಟ್ ವಿಡಿಯೋ ಆಗಿರುತ್ತೆ. ಅಂದರೆ ನಾನು ಓವರ್ವ್ಯೂನ ಹೇಳ್ತಾ ಹೋಗ್ತೀನಿ ಆಯಿತಾ. ಸೊ ಬೇಗ ಟಾಪಿಕ್ಸ್ ನೋಡ್ಬಿಡೋಣ, ಏನು ಓದ್ತಾ ಇದ್ವಿ ಈ ಒಂದು ಚಾಪ್ಟ್ರಿಂದ ಅಂತಂದರೆ ಡೆಫಿನಿಷನ್, ಇನ್ಫ್ಲೂಯೆನ್ಸ್, ಏರಿಯಾ, ಫಾರೆಸ್ಟ್ ಬಗ್ಗೆ, ಟೈಪ್ಸ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ, ಡಿಸ್ಟ್ರಿಬ್ಯೂಷನ್ ಆಫ್ ಫಾರೆಸ್ಟ್ಸ್. ಸೊ ಯಾವ್ಯಾವ ಫಾರೆಸ್ಟ್ ಬರುತ್ತೆ ಅಂತಂದರೆ ಎವರ್ಗ್ರೀನ್ ಫಾರೆಸ್ಟ್, ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್ಸ್, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್, ಮ್ಯಾಂಗ್ರೋವ್ ಫಾರೆಸ್ಟ್, ಡೆಸರ್ಟ್ ವೆಜಿಟೇಷನ್, ಆಲ್ಪೈನ್ ಫಾರೆಸ್ಟ್ಸ್ ಆಫ್ ದಿ ಹಿಮಾಲಯಾಸ್. ಆಮೇಲೆ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್, ವೈಲ್ಡ್ ಲೈಫ್ ಸ್ಯಾಂಚುರೀಸ್, ನ್ಯಾಷನಲ್ ಪಾರ್ಕ್ಸ್, ಬಯೋಸ್ಪಿಯರ್ ರಿಸರ್ವ್ಸ್ ರೀಕಾಲ್ ಮಾಡ್ತೀವಿ, ಹಾಗೂ PYQP ಕ್ವೆಶನ್ಸ್ ಕೂಡ ಇದೆ. ಸೊ ಇಷ್ಟು ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಓದ್ತಾ ಹೋಗ್ತೀವಿ, ಓಕೆನಾ. ಸೊ ಈ ಒಂದು ಪಾಠ ಯಾಕೆ ಇಂಪಾರ್ಟೆಂಟ್ ಆಗುತ್ತಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನೀವು 1 or 2 ಮಾರ್ಕ್ ಕ್ವೆಶನ್ಸ್ ಫ್ರಮ್ ಎನಿವೇರ್ ಇನ್ ದ ಟೆಕ್ಸ್ಟ್ ಬುಕ್. ಸೊ ಯಾವುದೇ ಒಂದು ನೂಕಿನ್ ಕಾರ್ನರಿಂದ ಕೂಡ ನಿಮಗೆ ಕ್ವೆಶನ್ನ ಪಿಕ್ ಮಾಡಿ ಅವರು ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಹಾಗಾಗಿ ಪ್ರತಿಯೊಂದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ರೈಟ್. ಸೊ 1 ಅಥವಾ 2 ಮಾರ್ಕ್ಸ್ ಈ ಒಂದು ಚಾಪ್ಟ್ರಿಂದ ಖಂಡಿತವಾಗ್ಲೂ ಬರುತ್ತೆ. ಆ್ಯಂಡ್ ಎಲ್ಲಿಂದ ಬರುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಎಲ್ಲಿಂದ ಆದರೂ ತೊಗೋಬೋದು. ಸೊ ಆ ಥರ ಒಂದು ಚಾಪ್ಟರ್ ಇದು, ಆಯಿತಾ. ಎಸ್, ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಾವು ನಮ್ಮ ಒಂದು ಭಾರತದ ಅರಣ್ಯಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಇವಾಗ, ರೈಟ್. ಸೊ ಫಸ್ಟ್ ಡೆಫಿನಿಷನ್, ದ ಟೋಟಲ್ ಪ್ಲಾಂಟ್, ಆಯಿತಾ, life growing naturally in an area is called forest or natural vegetation, ಆಯಿತಾ. ಸೊ ನಾನು ಹೋಗಿ ಏನು ಅಲ್ಲಿ ಗಿಡನ ಬೆಳೆಸ್ತಾ ಇಲ್ಲ. ಸೊ ನ್ಯಾಚುರಲ್ ಆಗಿ ಹಡ್ಕೊಂಡು ಅದು ಬೆಳೆದಿದೆ, ಆಯಿತಾ. ಸೊ ಅಂಥ ಒಂದು ಪ್ರದೇಶನ, ಅಂಥ ಒಂದು ಜಾಗನ ನಾನು ಫಾರೆಸ್ಟ್ ಅಂತ ಹೇಳ್ತೀನಿ, ರೈಟ್. ಸೊ ಅದೇ ಡೆಫಿನೇಷನ್. ಸೊ ದ ಟೋಟಲ್ ಪ್ಲಾಂಟ್ ಗ್ರೋಯಿಂಗ್ ನ್ಯಾಚುರಲಿ, ಈ ಒಂದು ವರ್ಡ್ ನೆನ್ಪಿಟ್ಕೊಂಡಿರಿ. ಸೊ ಗ್ರೋಯಿಂಗ್ ನ್ಯಾಚುರಲಿ ಇನ್ ಅನ್ ಏರಿಯಾ ಇಸ್ ಕಾಲ್ಡ್ ಫಾರೆಸ್ಟ್, ಅಥವಾ ಅದನ್ನು ನ್ಯಾಚುರಲ್ ವೆಜಿಟೇಷನ್ ಅಂತ ಕೂಡ ಕರಿಬೋದು ನಾವು. ಸೊ ಇನ್ಫ್ಲೂಯೆನ್ಸ್, ಸೊ ಯಾವ ಒಂದು ಕಾರಣದಿಂದ ಈ ಒಂದು ಫಾರೆಸ್ಟ್ ಬೆಳೀತಾ ಇದೆ ಆ್ಯಂಡ್ ಯಾವ ಒಂದು ಕಾರಣದಿಂದ ಈ ಫಾರೆಸ್ಟ್ ಅರಣ್ಯ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿದೆ. ನಾನು ಟಾಪಿಕ್ಸಲ್ಲಿ ಓದಬೇಕಾದ್ರೆ ಬೇರೆ ಬೇರೆ ಫಾರೆಸ್ಟ್ ಹೇಳಿದೆ ಅಲ್ಲ. ಸೊ ಹೇಗೆ ಇದು ಬೇರೆ ಬೇರೆ ರೀತಿಯಲ್ಲಿದೆ, ಹೇಗೆ ಫಸ್ಟ್ ಆಫ್ ಆಲ್ ಬೆಳ್ಕೊಂಡಿದೆ ಅನ್ನೋದನ್ನು ನಾವು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಿ, ಆಯಿತಾ. ಸೊ ದಿಸ್ ಈಸ್ ಇನ್ಫ್ಲೂಯೆನ್ಸ್ ಬೈ ವೇರಿಯಸ್ ಎಕಲಾಜಿಕಲ್ ಫ್ಯಾಕ್ಟರ್ಸ್ ಲೈಕ್ ಟೆಂಪ್ರೇಚರ್, ರೇನ್, ಲ್ಯಾಂಡ್ ಫಾರ್ಮ್ಸ್ ಹಾಗೂ ಸಾಯಿಲ್. ನೋಡಿ, ಟೆಂಪ್ರೇಚರ್ ಅಂದರೆ ಎಷ್ಟು ಟೆಂಪ್ರೇಚರ್ ಇದೆ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ, ಸೊ ಇದ್ರ ಮೇಲೆ ಡಿಪೆಂಡ್ ಆಗಿದೆ. ರೇನ್, ಎಷ್ಟು ಮಳೆ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಲ್ಯಾಂಡ್ ಫಾರ್ಮ್ಸ್, ಭೂಮಿ ಯಾವ ರೀತಿಯಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಅಟ್ ದ ಸೇಮ್ ಟೈಮ್ ಸಾಯಿಲ್, ಮಣ್ಣು ಹೆಂಗಿದೆ, ಎಷ್ಟು ಫಲವತ್ತಾಗಿದೆ, ಇದೆಲ್ಲ ನೀವು ಆಲ್ರೆಡಿ ನಿಮ್ಮ ಒಂದು ಪ್ರೀವಿಯಸ್ ಚಾಪ್ಟರ್ಸಲ್ಲೇ ಓದಿದ್ದೀರಾ ಅಲ್ವಾ. ಸೊ ಮಣ್ಣು ಬೇರೆ ಬೇರೆ ರೀತಿಯಲ್ಲಿದೆ ಆ್ಯಂಡ್ ಒಂದೊಂದಕ್ಕೂ ಒಂದೊಂದು ಫರ್ಟಿಲಿಟಿ ಅನ್ನೋದು ಸ್ವಲ್ಪ ಒಂದು ಜಾಸ್ತಿ ಇದೆ, ಒಂದು ಕಮ್ಮಿ ಇದೆ. ಸೊ ಈ ಥರದ್ದೆಲ್ಲ ನೀವು ಆಲ್ರೆಡಿ ನೋಡ್ಕೊಂಡು ಹೋಗಿದ್ದೀರಾ ಅಲ್ವಾ. ಸೊ ಆಲ್ರೆಡಿ ಓದಿದ್ದೀರಾ, ರೈಟ್. ಸೊ ಇವು 4 ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಒಂದು ಅರಣ್ಯ ಬೆಳ್ಕೊಳ್ಳೋದಕ್ಕೆ ಆ್ಯಂಡ್ ಅದು ಬೇರೆ ಬೇರೆ ರೀತಿಯಲ್ಲಿ ಇರೋದಕ್ಕೆ, ಅರ್ಥ ಆಯ್ತಾ. ಸೊ ಈ 4 ತುಂಬ ಇಂಪಾರ್ಟೆಂಟ್: ಟೆಂಪ್ರೇಚರ್, ರೇನ್, ಲ್ಯಾಂಡ್ ಫಾರ್ಮ್ಸ್ ಹಾಗೂ ಸಾಯಿಲ್, ಆಯಿತಾ. ಸೊ ಇದು ಇನ್ಫ್ಲೂಯೆನ್ಸು. ನೆಕ್ಸ್ಟ್ ನೋಡಿ ಏರಿಯಾ. ಸೊ ಒಂದು ಪೈ ಚಾರ್ಟ್ ಕೂಡ ಹಾಕಿದ್ದೀವಿ. ಸೊ ಏರಿಯಾ ಅಂತಂದರೆ ಅಕಾರ್ಡಿಂಗ್ ಟು ಅ ಸರ್ವೆ ಇನ್ 2009, ಇಂಡಿಯಾ ಹ್ಯಾಸ್ ಅಪ್ರಾಕ್ಸಿಮೇಟ್ಲಿ 6.9 lakhs kilometer square, that is 69 million hectares of forest, forming an average of 21.2% of the geographical area. ಇಲ್ಲಿ ನೋಡ್ಬೋದು ನೀವು. ಸೊ ಇಷ್ಟು ಭೂಮಿ 100% ಅಂತ ತಗೊಂಡ್ರೆ ಈ ಎಲ್ಲೋ ಅಲ್ಲಿ ಏನು ಮಾರ್ಕ್ ಮಾಡಿದ್ದೀವಿ ನಾವು, ಸೊ ಇದು ಆವ್ರೇಜ್ ಫಾರೆಸ್ಟ್ ಏರಿಯಾ ಸರ್ವೆ ಪ್ರಕಾರ, 2009 ಸರ್ವೆ ಪ್ರಕಾರ, ಅರ್ಥ ಆಯ್ತಾ. ಸೊ ಇಷ್ಟು ಇರೋದು ಓಕೆನಾ, ಅಥವಾ ಇನ್ನೂ ಜಾಸ್ತಿ ಇರಬೇಕಾ, ಅಥವಾ ನಮ್ಮಲ್ಲಿ ಆಲ್ರೆಡಿ ಜಾಸ್ತಿ ಇದೆಯಾ? ಸೊ ಇದು ಕ್ವೆಶ್ಚನ್ ಮಾರ್ಕ್, ಆಯಿತಾ. ಸೊ ಈ ಒಂದು ಕ್ವೆಶ್ಚನ್ಗೆ ನಿಮಗೆ ಆನ್ಸರ್ ಡೆಫಿನೆಟ್ಲಿ ಸಿಗುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ, ರೈಟ್. ಎಸ್, ಸೊ ಇದು ಜನರಲ್ ಪಾಯಿಂಟ್ಸ್ ನೀವು ತಿಳ್ಕೊಬೇಕಾಗಿರೋದು ಅರಣ್ಯದ ಬಗ್ಗೆ, ಓಕೆ. ಸೊ ಇವಾಗ ಟೈಪ್ಸ್ ಆಫ್ ಫಾರೆಸ್ಟ್ಗೆ ಹೋಗ್ಬಿಡೋಣ. ಸೊ ಇಂಡಿಯಾ is a vast country having various types of natural environments, and based on the natural vegetation they can be divided into 6 types. ಸೊ ವೇರಿಯಸ್ ಟೈಪ್ಸ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಅಂದರೆ ಬೇರೆ ಬೇರೆ ರೀತಿಯಾದಂಥ ಅರಣ್ಯಗಳು ನಾವು ನೋಡ್ಬೋದು ಭಾರತದಲ್ಲಿ. ಯಾಕಪ್ಪ ಅಂತಂದರೆ ಟೆಂಪ್ರೇಚರ್ ಅಲ್ವಾ, ನಾನು ಹೇಳಿದ್ದೆ. ಸೊ ಟೆಂಪ್ರೇಚರ್ ಆಗಿರ್ಬೋದು, ಲ್ಯಾಂಡ್ ಫಾರ್ಮ್ಸ್ ಆಗಿರ್ಬೋದು, ರೈನ್ಫಾಲ್ ಆಗಿರ್ಬೋದು, ಅಥವಾ ಸಾಯಿಲ್ ಆಗಿರ್ಬೋದು, ಇದೆಲ್ಲನೂ ಇಡೀ ಭಾರತದಲ್ಲಿ ಒಂದೇ ರೀತಿಯಲ್ಲಿಲ್ಲ. ಸೊ ಬೇರೆ ಬೇರೆ ರೀತಿಯಲ್ಲಿದೆ. ಹಾಗಾಗಿ ನಾವು ಇಷ್ಟು ವೆರೈಟೀಸ್ ಆಫ್ ಅರಣ್ಯಗಳು ಕೂಡ ನಾವು ನೋಡಬಹುದು, ಅರ್ಥ ಆಗ್ತಿದೆಯಾ. ಸೊ ಅದು ಎವರ್ಗ್ರೀನ್, ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್, ಟ್ರಾಪಿಕಲ್, ಮ್ಯಾಂಗ್ರೋವ್, ಡೆಸರ್ಟ್ ಹಾಗೂ ಆಲ್ಪೈನ್ ಫಾರೆಸ್ಟ್
ಆಫ್ ದಿ ಹಿಮಾಲಯಾಸ್. ಸೊ ಒಂದೊಂದಾಗಿ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಬಂದ್ಬಿಟ್ಟು ಎವರ್ಗ್ರೀನ್ ಫಾರೆಸ್ಟ್. ಸೊ ನೋಡಿ ಇಲ್ಲಿ ಎಷ್ಟು ಗ್ರೀನ್ ಆಗಿದೆ, ಅದ್ರ ಹೆಸರೇ ಹೇಳುತ್ತೆ ಎವರ್ಗ್ರೀನ್ ಫಾರೆಸ್ಟ್ಸ್ ಅಂತ. ಸೊ ನೀವು ಈ ಒಂದು ಎವರ್ಗ್ರೀನ್ ಫಾರೆಸ್ಟ್ ಈ ಥರ ಇಷ್ಟು ದಟ್ಟವಾಗಿ ಬೆಳ್ಕೋಬೇಕು ಅಂತಂದರೆ ಡೆಫಿನೆಟ್ಲಿ ಮಳೆ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ ಮಕ್ಕಳೇ ಇಲ್ಲಿ, ಆಯಿತಾ. ಸೊ ಹಾಗಾಗಿ ನಾವು ಎವರ್ಗ್ರೀನ್ ಫಾರೆಸ್ಟ್ನ ಎವರ್ಗ್ರೀನ್ ರೇನ್ ಫಾರೆಸ್ಟ್ ಅಂತಲೂ ಕರಿತೀವಿ. ಬಿಕಾಸ್ ಈ ಒಂದು ಪ್ರದೇಶದಲ್ಲಿ ಮಳೆ ಅನ್ನೋದು ಕೂಡ ಜಾಸ್ತಿ ಬೀಳುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇಷ್ಟು ದಟ್ಟವಾಗಿ ಇಷ್ಟು ಒತ್ತಾಗಿದೆ. ನೀವು ನೋಡ್ಬೋದು ಇಲ್ಲಿ ಈ ಥರನೇ ಇರುತ್ತೆ ನೋಡಿ, ಬೇರೆ ಬೇರೆ ರೀತಿಯಾದಂಥ ಪ್ಲಾಂಟ್ಸ್, ಟ್ರೀಸ್ ಇದೆ, ಫ್ಲವರ್ಸ್ ಇದೆ, ಹಾಗೂ ಲಿವಿಂಗ್ ಆ್ಯನಿಮಲ್ಸ್ ತೊಗೊಂಡಾಗ, ನೀವು ಬರ್ಡ್ಸ್ ತೊಗೊಂಡಾಗ ಅದು ಕೂಡ ಬೇರೆ ಬೇರೆ ವೆರೈಟೀಸ್ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಎಲ್ಲದನ್ನು ನೀವು ಈ ಒಂದು ಅರಣ್ಯದಲ್ಲಿ ನೋಡ್ಬೋದು. ಸೊ ಯಾವುದಿದು ಎವರ್ಗ್ರೀನ್ ಫಾರೆಸ್ಟ್ ಅಥವಾ ಎವರ್ಗ್ರೀನ್ ರೇನ್ ಫಾರೆಸ್ಟ್ ಅಂತ ಹೇಳ್ತೀವಿ, ಆಯಿತಾ. ಸೊ ಇದ್ರ ಬಗ್ಗೆ ಇವಾಗ ತಿಳ್ಕೊತಾ ಹೋಗೋಣ. So in India, evergreen forests are found in regions that are not more than 900 meters above the sea level and receive annual rainfall of more than 250 centimeters. ನೋಡಿ ನಾನು ಹೇಳ್ದೆ ಅಲ್ಲ, ಮಳೆ ಅನ್ನೋದು ಜಾಸ್ತಿ ಇರಬೇಕು. ಸೊ 250 ಸೆಂಟಿಮೀಟರ್ಗಿಂತ ಜಾಸ್ತಿ ಇದ್ದರೆ ಆ ಒಂದು ಪ್ರದೇಶದಲ್ಲಿ ನೀವು ಈ ಒಂದು ಎವರ್ಗ್ರೀನ್ ಫಾರೆಸ್ಟ್ ಅನ್ನೋದನ್ನು ನೋಡ್ಬೋದು, ಆಯಿತಾ. ಸೊ ಎವರ್ಗ್ರೀನ್ ಫಾರೆಸ್ಟ್ ಆಕ್ಯುಪೈ 2.6 lakh hectares. ಸೊ ಆ ಪೈ ಚಾರ್ಟಲ್ಲಿ ನಾನು ತೋರಿಸಿದ್ದೆ ಅಲ್ವಾ. ಸೊ ಆ ಒಂದು ಪ್ಲೇಸಲ್ಲಿ, ಆ ಒಂದು ಏರಿಯಾದಲ್ಲಿ ನೀವು 6 ಡಿವೈಡ್ ಮಾಡ್ಬೋದು, ಬಿಕಾಸ್ 6 ಟೈಪ್ಸ್ ಇದೆ. ಸೊ ಅದರಲ್ಲಿ ಫಸ್ಟ್ ಬಂದ್ಬಿಟ್ಟು ಎವರ್ಗ್ರೀನ್ ಫಾರೆಸ್ಟ್ 6.2 lakhs hectares ಇದೆ, ಆಯಿತಾ. ಸೊ ಸಿನ್ಸ್ ದ ಟ್ರೀಸ್ ಆರ್ ಆಲ್ವೇಸ್ ಗ್ರೀನ್, ದೇ ಆರ್ ಕಾಲ್ಡ್ ಎವರ್ಗ್ರೀನ್ ಫಾರೆಸ್ಟ್. ಸೊ ಇದೇ ರೀಸನ್ ಯಾಕೆ ಯಾವಾಗಲೂ ಗ್ರೀನ್ ಆಗಿರುತ್ತಪ್ಪ ಅಂತಂದರೆ ಡೆಫಿನೆಟ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ ಅದು ಯಾವಾಗಲೂ ಲೈಕ್ ಲಶ್ ಗ್ರೀನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಒತ್ತಾಗಿರುತ್ತೆ ನೋಡೋದಕ್ಕೆ. ಅರ್ಥ ಆಗ್ತಿದೆ? ಫುಲ್ ಗ್ರೀನರಿ, ರೈಟ್. ಸೊ ಹಾಗಾಗಿ ಅದನ್ನು ಎವರ್ಗ್ರೀನ್ ಫಾರೆಸ್ಟ್ ಅಂತ ಕರಿತೀವಿ. ಆ್ಯಂಡ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಟೈಪ್ ಆಫ್ ಫಾರೆಸ್ಟ್ ಇಸ್ ಫೌಂಡ್ ಇನ್ ದ ವೆಸ್ಟರ್ನ್ ಘಾಟ್ಸ್, ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಆಫ್ ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಮಣಿಪುರ್, ನಾಗಾಲ್ಯಾಂಡ್ ಹಾಗೂ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸ್. ಸೊ ಈ ಮ್ಯಾಪ್ ಸ್ವಲ್ಪ ನಿಮಗೆ ಆಲ್ರೆಡಿ ನೋಡ್ದಂಗೆ ಅನಿಸ್ತಾ ಇರ್ಬೋದು. ಸೊ ಹೆವಿ ರೈನ್ಫಾಲ್ ಏರಿಯಾಸ್ ತೋರಿಸಿದಾಗ ಆಲ್ಮೋಸ್ಟ್ ಸಿಮಿಲರ್ ಮ್ಯಾಪೇ ಇತ್ತು, ಅಂದರೆ ಮಾರ್ಕಿಂಗ್ಸ್ ನಾನು ಹೇಳ್ತಾ ಇರೋದು ಅಲ್ವಾ. ಸೊ ಜಾಸ್ತಿ ರೈನ್ಫಾಲ್ ಎಲ್ಲಿದೆಯೋ ಈ ಒಂದು ಅರಣ್ಯ ಕೂಡ ಅಲ್ಲಿರುತ್ತೆ. ಸೊ ನೀವು ಅದಕ್ಕೂ ಇದಕ್ಕೂ ಮ್ಯಾಚ್ ಮಾಡ್ಕೋಬೋದು, ರೈಟ್. ಎಸ್. ಸೊ ನೆಕ್ಸ್ಟ್ ಹೋಗೋಣ, ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್. ಸೊ ಇಲ್ಲಿ ನೀವು ನೋಡ್ಬೋದು ಅಷ್ಟೊಂದೇನು ಗ್ರೀನ್ ಇಲ್ಲ, ಬಟ್ ಒತ್ತಾಗಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಉದ್ದುದ್ದಕ್ಕೆ ದೊಡ್ಡ ದೊಡ್ಡ ಮರಗಳಿದೆ, ಒತ್ತಾಗಿದೆ. ಬಟ್ ಇಲ್ಲಿ ನೀವು ನೋಡ್ಬೋದು ಲೀವ್ಸ್, ಎಲೆಗಳೇನಿದೆ ಅದು ಬಿದ್ದೋಗಿದೆ. ಸೊ ಡೆಫಿನೆಟ್ಲಿ ಡಿಫ್ರೆನ್ಸ್ ಅನ್ನೋದಿದೆ ಅಲ್ವಾ. ಸೊ ಏನಿದು ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್ ಅಂತ ಇವಾಗ ನೋಡೋಣ. ನೋಡಿ, ಸೊ ಸಿನ್ಸ್ ಇಂಡಿಯಾ ಹ್ಯಾಸ್ ಮೇನ್ಲಿ ಅ ಮಾನ್ಸೂನ್ ಕ್ಲೈಮೇಟ್, ದಿಸ್ ಟೈಪ್ ಆಫ್ ಫಾರೆಸ್ಟ್ ಇಸ್ ಡಿಸ್ಟ್ರಿಬ್ಯೂಟೆಡ್ ವೈಡ್ಲಿ. ಸೊ ಮಾನ್ಸೂನ್ ಕ್ಲೈಮೇಟ್ ಅಂದರೆ ನೀವು ನೋಡ್ಬೋದು ಆಲ್ ಟೈಪ್ಸ್ ಆಫ್ ಸೀಸನ್ಸ್ ಅನ್ನೋದನ್ನು ನೀವು ನೋಡ್ಬೋದು. ಸಮ್ಮರು, ರೇನಿ, ವಿಂಟರ್, ಈ ಥರ ಎಲ್ಲನೂ ಬರುತ್ತೆ. ಆ್ಯಂಡ್ ಈ ಎಲೆಗಳು ಯಾವಾಗ ಉದ್ರೋಗುತ್ತೆ ಮಕ್ಕಳೇ? ಎಕ್ಸಾಕ್ಟ್ಲಿ ವಿಂಟರ್ ಸೀಸನಲ್ಲಿ ಅಲ್ವಾ. ಸೊ ಏನಾಗುತ್ತಪ್ಪ ಅಂತಂದರೆ ಒಂದು ಸೀಸನಲ್ಲಿ ಎಲೆಗಳನ್ನೋದು ಬಿದ್ದೋಗುತ್ತೆ, ಅದು ವಿಂಟರ್ ಸೀಸನ್ ಆಗಿರುತ್ತೆ. ಸೊ ಅಂಥ ಒಂದು ಅರಣ್ಯನ ನಾವು ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್ ಅಂತ ಕರಿತೀವಿ, ಆಯಿತಾ. ಸೊ ದೇ ಆರ್ ಸೀನ್ ಇನ್ ಏರಿಯಾಸ್ ರಿಸೀವಿಂಗ್ 75 to 250 centimeters ಆಫ್ ರೈನ್ಫಾಲ್. ಅಂದರೆ ನಿಮಗೆ ಎವರ್ಗ್ರೀನ್ ಅಷ್ಟು ಜಾಸ್ತಿ ಮಳೆ ಏನು ಬೇಕಾಗಿಲ್ಲ, 75 ಇಂದ 250 ಸೆಂಟಿಮೀಟರ್ ಅದ್ರ ಮಧ್ಯೆ ಇದ್ದರೆ ಸಾಕು, ಆಯಿತಾ. ಸೊ ಇಟ್ ಫಾರ್ಮ್ಸ್ ಅಬೌಟ್ 65.5% ಆಫ್ ಟೋಟಲ್ ಏರಿಯಾ ಆಫ್ ಫಾರೆಸ್ಟ್. ಸೊ ಮೆಜಾರಿಟಿ ನೀವು ಇರೋ 6ರಲ್ಲೂ ಮೆಜಾರಿಟಿ ಆಫ್ ಫಾರೆಸ್ಟ್ ನಾವು ಭಾರತದಲ್ಲಿ ಯಾವ್ದು ನೋಡ್ಬೋದಪ್ಪ ಅಂತಂದರೆ ಅದು ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್, ಆಯಿತಾ. ಸೊ ದ ಟ್ರೀ ಶೆಡ್ ದಿಯರ್ ಲೀವ್ಸ್ ಡ್ಯೂರಿಂಗ್ ದ ಡ್ರೈ ವಿಂಟರ್ಸ್ ಆ್ಯಂಡ್ ಅರ್ಲಿ ಸಮ್ಮರ್ಸ್. ಸೊ ನಾನು ಹೇಳಿದೆ ಅಲ್ವಾ, ಅದೇ ಇಲ್ಲಿ ಅರ್ಥ ಆಯ್ತಾ. ಸೊ ಇಲ್ಲಿ ನೀವು ನೋಡ್ಬೋದು ಮೇಜರ್ ಪಾರ್ಟ್ಸ್ ನಾರ್ತಿಂದ ಸೌತ್ವರೆಗೂ ನಿಮಗೆ ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟೇ ಇದೆ ಭಾರತದಲ್ಲಿ, ರೈಟ್. ಎಸ್. ಸೊ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್, ಓಕೆನಾ. ಸೊ ಗ್ರಾಸ್ ಗೊತ್ತಲ್ವಾ, ಸೊ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವು ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅಂತ ಹೇಳ್ತೀವಿ. ನೀವು ದೊಡ್ಡ ದೊಡ್ಡ ಮರಗಳೆಲ್ಲ ನೋಡೋಕ್ಕಾಗೋದಿಲ್ಲ ಇಲ್ಲಿ, ಅರ್ಥ ಆಗ್ತದೆ. ಸೊ ಚಿಕ್ಕ ಚಿಕ್ಕ ಹರ್ಬ್ಸ್ ಆಗಿರ್ಬೋದು, ಒಂದು ಶಾರ್ಟರ್ ಸೈಜ್ ಸ್hrubs ಆಗಿರ್ಬೋದು, ಅಥವಾ ಜಾಸ್ತಿ ಗ್ರಾಸ್ ಅನ್ನೋದನ್ನು ನೀವು ನೋಡ್ತಾ ಹೋಗ್ಬೋದು, ಅರ್ಥ ಆಗ್ತಾ ಇದೆಯಾ. ಸೊ ಇದು ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್. So this type of vegetation is found in areas receiving 60 to 75 centimeter of rainfall. So ನೀವು ನೋಡ್ಬೋದು ರೈನ್ಫಾಲ್ ಅನ್ನೋದು ಇವಾಗ ಕಮ್ಮಿ ಆಗ್ತಾ ಹೋಗ್ತಾ ಇದೆ,
ಆಯಿತಾ. ಸೊ ಇಂಥ ಒಂದು ಪ್ರದೇಶದಲ್ಲಿ ನೀವು ಗ್ರಾಸ್ ಲ್ಯಾಂಡ್ಸ್ನ ನೋಡ್ಬೋದು. ಬಬೂಲ್, ಸೀಸಮ್ and sabhai types of grass are seen in these areas. These areas have tall grass and small herbs. So ನಾನು ಹೇಳ್ದೆ ಅಲ್ಲ, ಗ್ರಾಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ ಆ್ಯಂಡ್ ಸ್ಮಾಲ್ ಹರ್ಬ್ಸ್ ಇರುತ್ತೆ ಆಯಿತಾ. ಸೊ ಶಾರ್ಟರ್ ಸೈಜ್ ಹರ್ಬ್ಸ್ ಇರುತ್ತೆ ಇಲ್ಲಿ. ಆ್ಯಂಡ್ ಬಬೂಲ್, ಸೀಸಮ್, ಸಬಾಯ್ ಅನ್ನೋದು ಬೇರೆ ಬೇರೆ ಟೈಪ್ಸ್ ಆಯಿತಾ. ಸೊ ಬೇರೆ ಬೇರೆ ಟೈಪ್ಸ್ ಆಫ್ ಗ್ರಾಸ್ ಏನು ನಿಮಗೆ ನೀವು ನೋಡ್ತೀರಾ ಅಲ್ಲಿ ಆಯಿತಾ. ಸೊ ದಿಸ್ ಇಸ್ ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್. ಅದ್ರದ್ದು ಏರಿಯಾ ತೋರಿಸ್ಬಿಡ್ತೀನಿ ನೋಡಿ ಇಲ್ಲಿ ಮಕ್ಕಳೇ. ಸೆಂಟ್ರಲ್ ಪಾರ್ಟ್ಸ್ ಆಫ್ ಪೆನಿನ್ಸುಲರ್ ಪ್ಲಾಟೂ and border areas of Thar desert to the west and Aravalli hills have this type of vegetation. ಅರ್ಥ ಆಗ್ತಾ ಇದೆಯಾ? ನಾವು ತೀರ್ಮಾನ ಡೆಸರ್ಟ್ ರೀಜನ್ ಹತ್ರ ಹೋಗಿಲ್ಲ. ಸೊ ಡೆಸರ್ಟ್ ಇಂದ ಸ್ವಲ್ಪ ಆಚೆ ಕಡೆ ಇದೆ, ಅದನ್ನ ನಾವು ಟ್ರಾಪಿಕಲ್ ಗ್ರಾಸ್ ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಎಸ್. ಸೊ ಮ್ಯಾಂಗ್ರೂವ್ ಫಾರೆಸ್ಟ್. ಸೊ ನೀವಿಲ್ಲಿ ನೋಡ್ಬೋದು ಮ್ಯಾಂಗ್ರೂವ್ ಫಾರೆಸ್ಟ್ ರೂಟ್ಸ್ ಎಲ್ಲ ಬೇರೆಗಳೇನಿದೆ ಅದೆಲ್ಲ ನಮ್ಗೆ ಡೈರೆಕ್ಟಾಗಿ ಕಾಣಿಸ್ತಾ ಇದೆ, ಒಳಗಡೆಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಡೀಪ್ ರೂಟೆಡ್ ಇಲ್ಲ, ಎಲ್ಲ ಹೊರಗಡೆನೆ ಕಾಣಿಸ್ತಾ ಇದೆ. ಸೊ ಅದೊಂದು ಡಿಫ್ರೆನ್ಸ್ ಈ ಒಂದು ಮ್ಯಾಂಗ್ರೂವ್ ಫಾರೆಸ್ಟ್ಸ್ ಅಂತ ಅಂದಿದ ತಕ್ಷಣ ನಿಮಗೆ ಇದು ಈ ಇಮೇಜ್ ನೆನಪಾಗಬೇಕು, ಬೇರೆಗಳೆಲ್ಲ ಹೊರಗಡೆನೆ ಕಾಣಿಸುತ್ತೆ. ಅಟ್ ದ ಸೇಮ್ ಟೈಮ್ ಇದು ಬೇಸಿಕಲಿ ಡೆಲ್ಟಾಸ್ ಏನಿದೆ, ಅರ್ಥ ಆಗ್ತಾ ಇದೆ ಅಂದರೆ ಇವಾಗ ನಾವು ರಿವರ್ ಅಂತ ತಗೊಂಡಾಗ ಅದು ಹೊರಗಡೆ ಹೋಗುತ್ತಲ್ವಾ, ಸೊ ಯಾವುದಾದ್ರೂ ಒಂದು ಸೀಗ್ ಜಾಯಿನ್ ಆಗುತ್ತಲ್ವಾ, ಸೊ ಆ ಒಂದು ಪಾರ್ಟಲ್ಲಿ ಆ ಒಂದು ರೀಜನ್ನ ನಾವು ಡೆಲ್ಟಾಸ್ ಅಂತ ಹೇಳ್ತೀವಿ. ಸೊ ಆ ಒಂದು ರೀಜನಲ್ಲಿ ಫಾರ್ಮ್ ಆಗೋ ಅಂಥ ಒಂದು ಅರಣ್ಯನ ನಾವು ಮ್ಯಾಂಗ್ರೂವ್ ಫಾರೆಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಅದಕ್ಕೆ ನೀವು ಇಲ್ಲಿ ನೀರೆಲ್ಲನೂ ನೋಡ್ಬೋದು, ರೈಟ್. ಸೊ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ದೀಸ್ ಫಾರೆಸ್ಟ್ ಆರ್ ಫಾರ್ಮ್ ಡ್ಯೂ ಟು ಟೈಡ್ಸ್, ಅಲೆಗಳು. ನಾನು ಹೇಳ್ದೆ ಅಲ್ಲ, ಸೊ ರಿವರ್ ಎಲ್ಲಿ ಸ್ಟಾಪ್ ಆಗ್ತಾ ಇದೆ, ಎಲ್ಲಿ ಬೇರೆ ಕಡೆಗೆ ಜಾಯಿನ್ ಆಗ್ತಾ ಇದೆ, ಸಮುದ್ರಕ್ಕೆ ಜಾಯಿನ್ ಆಗ್ತಾ ಇದೆ, ಸೊ ಅಲ್ಲಿ ಅಲೆಗಳನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಅಲ್ವಾ. ಸೊ ಆ ಒಂದು ಕಾರಣಕ್ಕೆ ನಾವು ಮ್ಯಾಂಗ್ರೂವ್ ಫಾರೆಸ್ಟ್ಸ್ ಜಾಸ್ತಿ ಬೆಳ್ಕೊಳ್ಳುತ್ತೆ, ಅಲ್ಲಿ ಜಾಸ್ತಿ ನೋಡ್ಬೋದು ನಾವು ಆಯ್ತಾ. ಸೊ ದೀಸ್ ಮ್ಯಾಂಗ್ರೂವ್ ಫಾರೆಸ್ಟ್ ಆರ್ ಫೌಂಡ್ ಅಲಾಂಗ್ ದಿ ಡೆಲ್ಟಾಸ್, ಕೋಸ್ಟಲ್ ರೀಜನ್ಸ್ ಆ್ಯಂಡ್ ಎಸ್ಟರೀಸ್ ಆಫ್ ರಿವರ್ಸ್ ದಟ್ ಆರ್ ಸಬ್ಜೆಕ್ಟೆಡ್ ಟು ಟೈಡ್. ಸೊ ನಾನು ಹೇಳ್ದೆ ಅಲ್ಲ, ಸೊ ಈ ಥರ ಒಂದು ಪ್ರದೇಶದಲ್ಲೇ ನೀವು ಜಾಸ್ತಿ ಮ್ಯಾಂಗ್ರೋವ್ ಫಾರೆಸ್ಟ್ನ ನೋಡ್ಬೋದು. ದ ಸುಂದರಿ ಟ್ರೀಸ್. ಸೊ ಸುಂದರಿ ಟ್ರೀಸ್ ಅಂತ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ, ಅದು ಆ ಒಂದು ಮರ ಹೆಣ್ಣು ನಿಂತ್ಕೊಂಡಂಗೆ ಇರುತ್ತೆ, ಅರ್ಥ ಆಗ್ತಾ ಇದೆಯಾ. ಸೊ ಅದಕ್ಕೆ ಅದನ್ನು ಸುಂದರಿ ಟ್ರೀಸ್ ಅಂತ ಹೇಳ್ತೀವಿ. ಆರ್ ಪ್ಲೆಂಟಿ ಇನ್ ಗಂಗಾ ಬೇಸಿನ್ ಆ್ಯಂಡ್ ಹೆನ್ಸ್ ದೀಸ್ ಫಾರೆಸ್ಟ್ ಆರ್ ಕಾಲ್ಡ್ ಸುಂದರ್ಬನ್ಸ್. ಸೊ ಇದನ್ನು ನೀವು ಕೇಳಿರ್ತೀರ, ಸುಂದರ್ಬನ್ಸ್ ಅಂತ ಯಾಕೆ ಕರಿತೀವಿ ಅಂತಂದರೆ ಅಲ್ಲಿ ಜಾಸ್ತಿ ಸುಂದರಿ ಟ್ರೀಸ್ ಇದೆ ಆಯಿತಾ. So the total area of these forests is about 4.4 thousand kilometers. Okay na? Yes, ನೋಡಿ ಇಲ್ಲಿ. ಸೊ ಇಲ್ಲಿ ಡೆಲ್ಟಾಸ್ ನಾನು ಹೇಳ್ದೆ ಅಲ್ಲ, ಇದು ಜಾಸ್ತಿ ನೀವು ಈಸ್ಟರ್ನ್ ಸೈಡಿಗೆ ನೋಡ್ಬೋದು, ಐ ಮೀನ್ ವೆಸ್ಟ್ ಸೈಡಲ್ಲೂ ನೋಡ್ಬೋದು, ಬಟ್ ಜಾಸ್ತಿ ನೀವು ಈಸ್ಟರ್ನ್ ಸೈಡಲ್ಲಿ ನೋಡ್ಬೋದು. ಸೊ ಈ ಕಡೆ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ಏನಿದೆ ಅದು ಇಲ್ಲೆಲ್ಲ ಡೆಲ್ಟಾಸ್ ಫಾರ್ಮ್ ಮಾಡುತ್ತೆ ಆಯಿತಾ. ಸೊ ಆ ಒಂದು ರೀಜನಲ್ಲಿ ಮ್ಯಾಂಗ್ರೂವ್ ಫಾರೆಸ್ಟ್ನ ನೋಡ್ಬೋದು ನೀವು. ಲೈಕ್ ಫಾರ್ ಎಕ್ಸಾಂಪಲ್ ಗಂಗಾ, ಮಹಾನದಿ, ಗೋದಾವರಿ ಆ್ಯಂಡ್ ಕೃಷ್ಣ, ರೈಟ್. ಎಸ್, ಇದು ಮ್ಯಾಂಗ್ರೂವ್ ಫಾರೆಸ್ಟ್ ಮಕ್ಕಳೇ. ಈಸಿ ಅನಿಸ್ತಾ ಇದೆ ಅಲ್ಲ ಇವಾಗ ನಿಮಗೆ? ಈಸಿ ಇದೆ ಮಕ್ಕಳು, ಅಷ್ಟೊಂದೇನು ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅದು ನೀವು ಜಾಗ್ರಫಿ ವಿಷಯಕ್ಕೆ ಬಂದರೆ ನೀವು ಎಲ್ಲನೂ ತಿಳ್ಕೊಬೇಕಷ್ಟೆ. ಇದರಲ್ಲಿ ಎಕ್ಸ್ಪ್ಲನೇಷನ್ ಆಗಲಿ ಅಥವಾ ಜಾಸ್ತಿ ಕಷ್ಟಪಟ್ಟು ಓದೋದಾಗಲಿ ಏನಿಲ್ಲ, ಎಲ್ಲನೂ ನೀವು ಇಂಟ್ರೆಸ್ಟ್ ಕೊಟ್ಟು ತಿಳ್ಕೊಂಡ್ರೆ ಡೆಫಿನೆಟ್ಲಿ ಎಲ್ಲ ನಿಮ್ಮ ಮೆಮೊರಿಯಲ್ಲಿ ಉಳ್ಕೊಳ್ಳುತ್ತೆ, ರೈಟ್. ಸೊ ಇವಾಗ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಡೆಸರ್ಟ್ ಫಾರೆಸ್ಟ್. ಸೊ ಡ್ರಾಸ್ಟಿಕ್ ಚೇಂಜ್, ಇಷ್ಟವರೆಗೂ ಗ್ರೀನರಿ ಇದೆಲ್ಲ ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ಮರಗಳು ಇದೆಲ್ಲ ನೋಡ್ತಾ ಇದ್ವಿ, ಇಲ್ಲಿ ನೋಡಿ ಆಲ್ ಆಫ್ ಅ ಸಡನ್ ಡ್ರಾಸ್ಟಿಕ್ ಚೇಂಜ್. ಸೊ ಡೆಸರ್ಟ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಇಲ್ಲಿ ನೀರು ಅನ್ನೋದು ಕಮ್ಮಿ ಇರುತ್ತೆ, ಮಳೆ ಅನ್ನೋದು ಬೇಸಿಕಲಿ ಕಮ್ಮಿ ಇರುತ್ತೆ, ಸೊ ಗಿಡಗಳು ಕೂಡ ತುಂಬಾ ಕಮ್ಮಿ ಇರುತ್ತೆ ಆಯಿತಾ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. Yeah, so this type of vegetation is found in regions receiving less than 50 centimeters of rain. So 50 centimeter ಗಿಂತ ಜಾಸ್ತಿ ಕಮ್ಮಿ ಇರುತ್ತೆ ಆಯಿತಾ. And the Thar desert in Rajasthan and the adjoining areas in Punjab, Haryana and Gujarat have these forests. These plants are deep rooted and consist mainly of ಥಾನಿ ಶ್ರಬ್ಸ್. ಸೊ ಈ ಒಂದು ರೀಜನ್ ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಇಲ್ಲಿ ನೀವು ಡೆಸರ್ಟ್ ಫಾರೆಸ್ಟ್ನ ನೋಡ್ಬೋದು. ಆ್ಯಂಡ್ ಏನಪ್ಪ ಅಂತಂದರೆ ಡೀಪ್ ರೂಟೆಡ್ ಅಂದರೆ ಬೇರೆಗಳೇನಿದೆ, ಮ್ಯಾಂಗ್ರೂವ್ ಫಾರೆಸ್ಟಲ್ಲಿ ಹೆಂಗಿತ್ತು ಲಿಟ್ರಲಿ ನಮಗೆ ಕಾಣಿಸ್ತಾ ಇತ್ತು ಅಲ್ವಾ. ಸೊ ಇಲ್ಲ ಆ ಥರ ಅಲ್ಲ. ಸೊ ಬೇರೆಗಳನ್ನೋದು ತುಂಬ ತುಂಬ ಡೀಪ್ ಆಗಿರುತ್ತೆ, ತುಂಬ ಒಳಗಡೆ ಇರುತ್ತೆ. ಆ್ಯಂಡ್ ಥಾನ್ಸ್, ಮುಳ್ಳಿರುತ್ತೆ ಮಕ್ಕಳು. ಮುಳ್ಳು ಏನಕ್ಕೆ ಅಂತ ಅಂದರೆ ನಿಮ್ಗೆ ಗೊತ್ತೇ ಇದೆ. ಸೊ ದ ಸೈನ್ಸ್ ಬಿಹೈಂಡ್ ಇಟ್. ಸೊ ನೀರು ಅನ್ನೋದು ತುಂಬ ಕಮ್ಮಿ ಇರುತ್ತೆ. ಆ ನೀರು ವೇಸ್ಟ್ ಆಗಬಾರ್ದು ಅಂದರೆ ಅದನ್ನು ಸೇವ್ ಮಾಡ್ಕೊಳ್ಳೋ ಒಂದು
ಕಾರಣದಿಂದ ಮುಳ್ಳುಗಳನ್ನೋದು ಜಾಸ್ತಿ ಇರುತ್ತೆ. ಅರ್ಥ ಆಗ್ತಾ ಇದೆ? ಸೊ ಈ ಥರ ಒಂದು ಪ್ಲಾಂಟ್ಸ್ನ ನೀವು ಡೆಸರ್ಟ್ ಫಾರೆಸ್ಟ್ಸಲ್ಲಿ ನೋಡ್ಬೋದು, ರೈಟ್? ಎಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್ ಒನ್ ಬಂದ್ಬಿಟ್ಟು ಆಲ್ಪೈನ್ ಫಾರೆಸ್ಟ್ ಆಫ್ ದಿ ಹಿಮಾಲಯ. ಸೊ ನೀವು ನೋಡ್ಬೋದು ಆಲ್ಪೈನ್, ಆಲ್ಪ್ಸ್ ಅಂತ ಅಂದರೆ ಮೌಂಟೇನ್, ನಿಮ್ಗೆ ಗೊತ್ತಿದೆ ಅಲ್ವಾ? ಸೊ ಆಲ್ಪೈನ್ ಆ ಹೆಸರಲ್ಲೇ ಇದೆ, ಆಫ್ ದಿ ಹಿಮಾಲಯಾಸ್. ಸೊ ಇದನ್ನು ಮೌಂಟೇನ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ. ಇನ್ನೊಂದು ಹೆಸರೇನಪ್ಪ ಅಂತಂದರೆ ಮೌಂಟೇನ್ ಫಾರೆಸ್ಟ್ ಅಂತ ಕೂಡ, ಆಯಿತಾ? ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. Different types of forests are found in the Himalayas. As the height increases, the tropical type of climate changes into the polar type of climate. Because ನಾವು ಮೇಲೆ ಹೋಗ್ತಾ ಹೋಗ್ತಾ ಉಷ್ಣತೆ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಟೆಂಪ್ರೇಚರ್ ಕಮ್ಮಿ ಆಗ್ತಾ ಹೋಗುತ್ತೆ ಅಲ್ವಾ? ಸೊ ಆಬ್ವಿಯಸ್ಲಿ ಅದರದ್ದು ಕ್ಲೈಮೇಟ್ ಹೇಗೆ ಚೇಂಜ್ ಆಗುತ್ತಪ್ಪ ಅಂತಂದರೆ ಪೋಲಾರ್ ರೀಜನ್ಸಲ್ಲಿ ಹೇಗಿದೆಯೋ ಆ ಥರ ಚೇಂಜ್ ಆಗ್ತಾ ಹೋಗುತ್ತೆ, ಆಯಿತಾ? ಸೊ ಅಕಾರ್ಡಿಂಗ್ ಟು ದ ಚೇಂಜಸ್ ಇನ್ ಕ್ಲೈಮೇಟ್ ವೇರಿಯಸ್ ಟೈಪ್ಸ್ ಇನ್ ಪ್ಲಾಂಟ್ಸ್ ಆರ್ ಫಾರ್ಮ್. ಸೊ ಆ ಟೆಂಪ್ರೇಚರು ಅನ್ನೋದು ಚೇಂಜ್ ಆಗಿದೆ ಇವಾಗ. ನಾವು ಇವಾಗೆಲ್ಲ ನೋಡ್ತಾ ಇದ್ದಂಗೆ ಇರಲಿಲ್ಲ. ಸೊ ಡೆಸರ್ಟಲ್ಲಿ ತುಂಬ ಬಿಸಿಲು ಇರ್ತಾ ಇತ್ತು ಆ್ಯಂಡ್ ಮಳೆ ಅನ್ನೋದು ಕಮ್ಮಿ ಇರ್ತಾ ಇತ್ತು. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಬಿಸಿಲು ಅನ್ನೋದು ತುಂಬ ಕಮ್ಮಿ, ಮಳೆ ಜಾಸ್ತಿ ಇರ್ಬೋದು ಅಥವಾ ಮಾಡ್ರೇಟ್ ಆಗೂ ಇರ್ಬೋದು. ಸೊ ಈ ಥರ ಒಂದು ಕಂಡೀಷನ್ಸು. ಅದ್ರ ಪ್ರಕಾರ ಏನಾಗುತ್ತಪ್ಪ ಅಂತಂದರೆ ಪ್ಲಾಂಟ್ಸ್ ಅನ್ನೋದು ಬೆಳ್ಕೊತಾ ಹೋಗುತ್ತೆ, ಆಯಿತಾ? ಸೊ ಇಲ್ಲಿ ಇದಂತೂ ಈಸಿ ನೋಡಿ ಮಕ್ಕಳೇ. ಸೊ ಮೌಂಟೇನ್ ರೀಜನ್ಸ್ ಎಲ್ಲೆಲ್ಲಿದೆಯೋ ಅಲ್ಲಿ ಮಾತ್ರ ಮಾರ್ಕ್ ಮಾಡಿದ್ರೆ ಆಯಿತು, ರೈಟ್? ಎಸ್. ಸೊ ಇಲ್ಲಿ ನೋಡಿ ಆಲ್ಪೈನ್ ಫಾರೆಸ್ಟ್ ಆಫ್ ದ ಹಿಮಾಲಯಸ್. ಎಕ್ಸಾಂಪಲ್ಸ್: ದ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಟ್ರೀಸ್ ಗ್ರೋಯಿಂಗ್ ಇನ್ ದಿಸ್ ಟೈಪ್ ಆಫ್ ಫಾರೆಸ್ಟ್ ಆರ್ ಸಾಲ್, ಬೈರಾ, ಥೂನ್, ಸಿಲ್ವರ್ ಸ್ಪ್ರೂಸ್, ಲಾರೆಲ್, ಎಕ್ಸೆಟ್ರಾ. ದೀಸ್ ಟ್ರೀಸ್ ಹ್ಯಾವ್ ಪಾಯಿಂಟೆಡ್ ಲೀವ್ಸ್. ಸೊ ಇಲ್ಲಿ ನಾನು ತೋರಿಸ್ತಾ ಇರೋ ಇಮೇಜ್ ಬಂದ್ಬಿಟ್ಟು ಸಿಲ್ವರ್ ಸ್ಪ್ರೂಸ್. ಸೊ ಪಾಯಿಂಟೆಡ್ ಲೀವ್ಸ್ ಏನಕ್ಕಪ್ಪ ಅಂತಂದರೆ ಡೆಫಿನೆಟ್ಲಿ ಅಲ್ಲಿ ಸ್ನೋ ಅನ್ನೋದು ಜಾಸ್ತಿ ಇರುತ್ತೆ, ಸ್ನೋ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಸೊ ಈ ಎಲೆಗಳ ಮೇಲೆ ಬಿದ್ದರೆ, ಅಕಸ್ಮಾತಾಗಿ ಎಲೆಗಳ ಮೇಲೆ ಬಿದ್ದರೆ ಈಸಿಯಾಗಿ ಅದು ಸ್ಲೈಡ್ ಆಗಿಬಿಡ್ಬೋದು, ಈಸಿಯಾಗಿ ಅದು ಬಂದ್ಬಿಡ್ಬೋದು, ಅಲ್ಲೇ ಸ್ಟೋರ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಆ ಒಂದು ಕಾರಣಕ್ಕೆ ಈ ಥರ ಲೀವ್ಸ್ನ ನೀವು ನೋಡ್ಬೋದು, ಈ ಥರ ಲೀವ್ಸ್ನೇ ನೀವು ನೋಡ್ಬೋದು. ನಾನು ಎಕ್ಸಾಂಪಲ್ ಕೊಟ್ಟಿರೋದಿಲ್ಲಿ ಸಿಲ್ವರ್ ಸ್ಪ್ರೂಸ್, ಓಕೆನಾ? ಆ್ಯಂಡ್ ಒಂದೊಂದ್ಸರಿ ನೀರು ಅನ್ನೋದು, ಮಳೆ ಅನ್ನೋದು ಜಾಸ್ತಿ ಇರ್ಬೋದು ಅಥವಾ ಇರ್ಬೋದು. ಸೊ ಈ ಥರ ಕಂಡೀಷನ್ಸು ಇರುತ್ತೆ. ಸೊ ಈ ಥರ ಒಂದು ಲೀವ್ಸ್ ಇದ್ದರೆ ಟ್ರಾನ್ಸ್ಪಿರೇಷನ್ಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಜಾಸ್ತಿ ಲಾಸ್ ಆಫ್ ವಾಟರ್ ಅನ್ನೋದು ಕೂಡ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ವರ್ಡ್ಸ್ ಎಲ್ಲ ನೀವು ಆಲ್ರೆಡಿ ಸೈನ್ಸಲ್ಲಿ ಕೇಳಿದ್ದೀರಲ್ಲ, ಸೊ ಅದಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಎಸ್ ಮಕ್ಕಳೇ. ಸೊ ಇದು 6 ಟೈಪ್ಸ್ ಆಫ್ ಅರಣ್ಯಗಳು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿರೋದು, ನಮ್ಮ ಒಂದು ಭಾರತದಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು, ಆಯಿತಾ? ಮುಂದಕ್ಕೆ ನೋಡೋಣ. Distribution of forests. So scientists believe that for any area to possess a good environment, it should have 33% of its land area under forest. So ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಕ್ವೆಶ್ಚನ್ ಮಾರ್ಕ್ ಹಾಕಿದೆ, ನೆನಪಾಗ್ತಾ ಇದೆಯಾ? ಸೊ ಇಷ್ಟು ಅಮೌಂಟ್ ಆಫ್ ಫಾರೆಸ್ಟ್ ಇರೋದು ಓಕೆನಾ, ಅಥವಾ ಜಾಸ್ತಿ ಇರಬೇಕಾ, ಅಥವಾ ನಮ್ಮ ಹತ್ರ ಜಾಸ್ತಿ ಇದೆಯಾ ಅಲ್ವಾ? ಸೊ ಇವಾಗ ಗೊತ್ತಾಯ್ತಾ? ಮಿನಿಮಮ್ 33% ಒಂದು ಚೆನ್ನಾಗಿರೋ ಒಂದು ಎನ್ವೈರ್ನ್ಮೆಂಟ್ ಇರಲೇಬೇಕು ಅಂತ ಅಂದರೆ ನಮಗೆ ಡೆಫಿನೆಟ್ಲಿ 33% ಇರಬೇಕು. ಅಂತಂದರೆ ಭಾರತದಲ್ಲಿ ಕಮ್ಮಿ ಇದೆ. ಸೊ ಈ ಒಂದು ಅರಣ್ಯ ಪ್ರದೇಶಗಳೇನಿದೆ ಅದು ತುಂಬಾ ಕಮ್ಮಿ ಇದೆ ಅಂತ ಆಯ್ತು ಇವಾಗ, ಆಯಿತಾ? ಸೊ ವೆನ್ ದ ಫಾರೆಸ್ಟ್ ಏರಿಯಾ ಇಸ್ ಕಂಪೇರ್ಡ್ ಟು ದ ಟೋಟಲ್ ಏರಿಯಾ ಆಫ್ ದ ಕಂಟ್ರಿ, ಇಟ್ ಈಸ್ ಮಚ್ ಲೆಸ್. ಸೊ ಇಂಡಿಯಾ ಹ್ಯಾಸ್ ಅ ವೆರಿ ಲೆಸ್ ಅಥವಾ ವೆರಿ ಸ್ಮಾಲ್ ಏರಿಯಾ ಆಫ್ ಫಾರೆಸ್ಟ್ಸ್. ನೋಡಿ ಇಲ್ಲಿ ಆಲ್ಮೋಸ್ಟ್ 12% ವಿ ಆರ್ ಲ್ಯಾಕಿಂಗ್. ಸೊ ಇರೋದು ನಮ್ಮ ಹತ್ರ 21.20%, 12% ನಮ್ಮ ಹತ್ರ ಇಲ್ಲ. ಇನ್ನು 12% ಅಂದರೆ ಇಟ್ ಈಸ್ ಲೈಕ್ ತುಂಬಾ ಜಾಸ್ತಿ ಕಮ್ಮಿ ಇದೆ ನಮ್ಮ ಒಂದು ಭಾರತದಲ್ಲಿ ಅಂತ. ಅರ್ಥ ಆಯ್ತಾ? ಎಸ್. ಸೊ ಈ ಒಂದು ಅರ್ಬನೈಸೇಷನ್ನು ಇದೆಲ್ಲ ಬಂದಮೇಲೆ ಫಾರೆಸ್ಟ್ನ ಕಡಿತಾ ಹೋದರು. ಹಾಗಾಗಿ ಫಲಿತಾಂಶ ಇದು, ಆಯಿತಾ? ಎಸ್. ಸೊ ಇದು ಮತ್ತೆ ನಿಮಗೆ 1 ಮಾರ್ಕ್ ಕ್ವೆಶನ್ ಕೇಳೋ ಅಂತ ಒಂದು ಕ್ವೆಶನ್ಸ್ ಇದು ನೋಡಿ. ಇಲ್ಲಿ ಇದು ನೀವು ಜಸ್ಟ್ ತಿಳ್ಕೊಂಡಿದ್ರೆ ಸಾಕು ಮಕ್ಕಳೇ. ಸೊ ಮಧ್ಯಪ್ರದೇಶ್ ಹ್ಯಾಸ್ ದಿ ಲಾರ್ಜೆಸ್ಟ್ ಏರಿಯಾ ಅಂಡರ್ ಫಾರೆಸ್ಟ್ಸ್, ಆಯಿತಾ? ಸೊ ಕರ್ನಾಟಕ ಸ್ಟೇಟ್ ಇಸ್ ಇನ್ ದ 13th ಪೊಸಿಷನ್ ಇನ್ ಟರ್ಮ್ಸ್ ಆಫ್ ಏರಿಯಾ ಆಫ್ ಫಾರೆಸ್ಟ್. ಆ್ಯಂಡ್ ನಿಮಗೆ ಕಮ್ಮಿ ಎಲ್ಲಿ ಸಿಗುತ್ತಪ್ಪ ಅಂತಂದರೆ ಹರಿಯಾಣ ಹ್ಯಾಸ್ ದಿ ಲೋವೆಸ್ಟ್ ಫಾರೆಸ್ಟ್ ಏರಿಯಾ ಅಮಾಂಗ್ ಆಲ್ ದಿ ಸ್ಟೇಟ್ಸ್ ಇನ್ ಇಂಡಿಯಾ. ಸೊ ಇದನ್ನು ನೀವು ತಿಳ್ಕೊಬೇಕು. ಹೈಯೆಸ್ಟ್ ಸ್ಮಾಲೆಸ್ಟ್ ಡೆಫಿನೆಟ್ಲಿ ತಿಳ್ಕೊಬೇಕು. ಆ್ಯಂಡ್ ಕರ್ನಾಟಕ, ಒಬ್ವಿಯಸ್ಲಿ ನಾವು ಕರ್ನಾಟಕದಲ್ಲಿ ಇರೋದ್ರಿಂದ ಕರ್ನಾಟಕ ಬಗ್ಗೆ ತಿಳ್ಕೊಬೇಕು ಯಾವ ಪೊಸಿಷನಲ್ಲಿದೆ ಅಂತ.
ಸೊ ಜಾಸ್ತಿ ಮಧ್ಯಪ್ರದೇಶ್, ಕಮ್ಮಿ ಹರಿಯಾಣ ಆ್ಯಂಡ್ ಕರ್ನಾಟಕ ಬಂದ್ಬಿಟ್ಟು 13th ಪೊಸಿಷನಲ್ಲಿದೆ. ರೈಟ್? ಎಸ್. ಸೊ ಮೆಥಡ್ಸ್ ಆಫ್ ಕನ್ಸರ್ವೇಷನ್ ಅಂದರೆ ಕನ್ಸರ್ವೇಷನ್ ಅಂತ ಅಂದರೆ ಕಾಪಾಡ್ಕೊಳ್ಳೋದು. ನಾವು ಹೇಗೆ ಕಾಪಾಡ್ಕೋಬೋದು ಅನ್ನೋದನ್ನ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಕೆಲವೊಂದು ಪಾಯಿಂಟ್ಸ್ ಇದೆ. ಕಟಿಂಗ್ ಡೌನ್ ಡ್ರೈಡ್ ಅಪ್ ಆ್ಯಂಡ್ ಬ್ರೇಸಿಂಗ್ ಟ್ರೀಸ್ ವಿಚ್ ಕಾಸಸ್ ಫಾರೆಸ್ಟ್ ಫೈರ್ಸ್. ಸೊ ಫಾರೆಸ್ಟ್ ಫೈರ್ಸ್ ಅನ್ನೋದು ನೀವು ಕೇಳೇ ಇರ್ತೀರ. ಸೊ ಒಂದು ಎಲೆಗಳು ಜಾಸ್ತಿ ಇದ್ದರೆ ಅದು ಒಂದಕ್ಕೊಂದು ರಬ್ಬಾಗಿ ಏನಾಗುತ್ತಪ್ಪ ಅಂತಂದರೆ ಬೆಂಕಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮಕ್ಕಳೇ. ಸೊ ಬೆಂಕಿ ಹಿಡ್ಕೊಳ್ಳುತ್ತೆ ಅದು, ಆಯಿತಾ. ಸೊ ಅದನ್ನು ನಾವು ಫಾರೆಸ್ಟ್ ಫೈರ್ಸ್ ಅಂತ ಹೇಳ್ತೀವಿ. ಇದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತಂದರೆ ಲಿಟ್ರಲಿ ಒಂದಷ್ಟು ಜಾಗ ಈ ಬೆಂಕಿಯಿಂದ ಏನಾಗುತ್ತಪ್ಪ ಅಂತಂದರೆ ಸುಮಾರು ಮರಗಳು ಸುಟ್ಟೋಗುತ್ತೆ. ಅದರಿಂದ ನಮ್ಗೆ ಏನೂ ಪ್ರಯೋಜನ ಇಲ್ಲ. ಸೊ ಮನುಷ್ಯರು ಅಂದರೆ ಯಾರು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲೆಲ್ಲ ಇರ್ತಾರೆ, ಸೊ ಆವಾಗ ಹೋಗಿ ಚೆಕ್ ಮಾಡ್ತಾ ಇರ್ತಾರಲ್ಲ, ಸೊ ಅವ್ರು ಈ ಥರ ಏನಾದರೂ ಕಂಡು ಬಂದರೆ, ತುಂಬ ಡ್ರೈ ಆಗಿಬಿಟ್ಟಿದೆ, ಡ್ರೈ ಲೀವ್ಸ್ ಇದೆ ಜಾಸ್ತಿ, ಈ ಥರ ಏನಾದರೂ ಕಂಡು ಬಂದರೆ ಅದನ್ನು ಕಟ್ ಮಾಡಿಬಿಡೋದೇ ಉತ್ತಮ, ಆಯಿತಾ. ಸೊ ಅದನ್ನು ನೋಡ್ಕೋಬೇಕು. ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಫಾರೆಸ್ಟ್ ಟ್ರೀಸ್ ಅಗೇನ್ಸ್ಟ್ ಡಿಸೀಸಸ್ ಅಂದರೆ ಏನು ರೋಗ ಬರ್ದಿರೋ ಥರ ನೋಡ್ಕೊಳ್ಳೋದು, ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಪ್ಲಾಂಟಿಂಗ್ ಸ್ಯಾಪ್ಲಿಂಗ್, ಸೋಯಿಂಗ್ ಸೀಡ್ಸ್ ಆಗಿರ್ಬೋದು. ಗಾರ್ಡಿಂಗ್ ಅಗೇನ್ಸ್ಟ್ ಇಲ್ಲೀಗಲ್ ಕಟ್ಟಿಂಗ್ ಆಫ್ ಟ್ರೀಸ್ ಅಂದರೆ ನಾವಲ್ಲಿ ಹೋಗಿ ನಾವು ಅಂತಂದರೆ ಲಿಟ್ರಲಿ ನಾನು ಹೋಗಿ ಮಾಡೋಕ್ಕಾಗೋದಿಲ್ಲ, ಡೆಫಿನೆಟ್ಲಿ ಪರ್ಮಿಷನ್ ಸಿಕ್ಕಿದ್ರೆ ಮಾಡ್ಬೋದು. ಬಟ್ ಅದಕ್ಕೆ ಅಂತ ಇದ್ದಾರೆ ಮಕ್ಕಳು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆ ಅಂತ ಜನಗಳಿದ್ದಾರೆ, ಅದಕ್ಕೆ ಅಂತ ಅಪಾಯಿಂಟ್ ಆಗಿರ್ತಾರೆ. ಸೊ ಅವ್ರು ಇದನ್ನೆಲ್ಲ ನೋಡಿಕೊಂಡ್ರೆ ಹೋಗಿ ಏನೋ ಒಂದು ನೆಡೋದಾಗಿ, ಯಾವುದೋ ಒಂದು ಪ್ಲಾಂಟ್ ನೆಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಮಾಡಿದ್ರೆ ಅನುಕೂಲ ಆಗುತ್ತೆ. ಸೊ ಬೆಳೆಯುತ್ತೆ ಅಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್. ಸೊ ಅದೊಂದು. ಇನ್ನೊಂದು ಇಲ್ಲೀಗಲ್ ಕಟಿಂಗ್, ಗೊತ್ತಿಲ್ದಿರ ಹೋಗ್ಬಿಟ್ಟು ವುಡ್ಗೋಸ್ಕರ ಅರ್ಥ ಆಗ್ತಾ ಇದೆಯಾ. ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟು ಕಟ್ ಮಾಡಿಬಿಡೋದು ಯಾರಿಗೂ ಗೊತ್ತಿಲ್ದಿರೋ ಥರ, ಪರ್ಮಿಷನ್ ಇಲ್ದಿರ. ಸೊ ಇದನ್ನೆಲ್ಲ ಮಾಡಬಾರ್ದು. ಅದನ್ನೆಲ್ಲ ಮಾಡ್ದಿರೋ ಥರ ನೋಡ್ಕೋಬೇಕು, ಆಯಿತಾ. ಸೊ ಅದೊಂದು. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅವಾಯ್ಡಿಂಗ್ ಗ್ರೇಸಿಂಗ್ ಆಫ್ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಇನ್ ಫಾರೆಸ್ಟ್. ಸೊ ನಾನಿಲ್ಲಿ ಕುರಿ ಹಾಗೂ ಹಸುನ ಹಾಕಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಡೊಮೆಸ್ಟಿಕ್ ಅನಿಮಲ್ಸ್ ಫಾರೆಸ್ಟ್ ಹತ್ರವರೆಗೂ ಯಾಕೆ ಹೋಗುತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಕೆಲವೊಬ್ರು ಫಾರೆಸ್ಟ್ ಪಕ್ಕನೇ ಇರ್ತಾರೆ ಆ್ಯಂಡ್ ಅವ್ರಿಗೇನಾದರೂ ಈ ಥರ ಡೊಮೆಸ್ಟಿಕ್ ಆ್ಯನಿಮಲ್ಸ್ ಇದ್ದರೆ ಅವರು ಡೆಫಿನೆಟ್ಲಿ ಫಾರೆಸ್ಟ್ಗೆ ಹೋಗ್ತಾರೆ, ಅರಣ್ಯಕ್ಕೆ ಹೋಗಿ ಅದನ್ನು ತಿನ್ಸ್ಕೊಂಬರ್ತಾರೆ. ಆ್ಯಂಡ್ ಗೌರ್ಮೆಂಟ್ ಕೂಡ ಒಂದು ಲೆವೆಲ್ವರೆಗೂ ಇದಕ್ಕೆ ಪರ್ಮಿಷನ್ ಕೊಡುತ್ತೆ. ಬಟ್ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸ್ಕೋಬೇಕು. ಬಿಕಾಸ್ ಗೌರ್ಮೆಂಟ್ ಕೊಟ್ಟಿದ್ದಾರೆ ಅಂದಿದ ತಕ್ಷಣ ದಿನಾಗಲೂ ಅಲ್ಲೇ ಕರ್ಕೊಂಡು ಹೋಗೋದು ಇದನ್ನೆಲ್ಲ ಮಾಡಬಾರ್ದು. ಸೊ ಅದನ್ನೇ ನಾವು ಓವರ್ ಗ್ರೇಸಿಂಗ್ ಅನ್ನೋದು, ಅರ್ಥ ಆಗ್ತಾ ಇದೆಯಾ. ಸೊ ಓವರ್ ಗ್ರೇಸಿಂಗ್ ಅಂತ ಯಾಕೆ ಅಂತೀವಿ ಅಂತ ಅಂದರೆ ನಾನು ದಿನಾಗಲೂ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ರೆ ಆ ಪ್ರಾಣಿಗಳ್ಗೇನು ಗೊತ್ತಾಗುತ್ತೆ ಅಲ್ವಾ. ಸೊ ಅದು ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ. ಇನ್ಫ್ಯಾಕ್ಟ್ ನಾನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅದು ಇನ್ನೂ ಜಾಸ್ತಿ ತಿನ್ನುತ್ತೆ. ಪಾಯಿಂಟ್ ನಂಬರ್ 1. ಇನ್ನೊಂದು ಏನಪ್ಪ ಅಂತಂದರೆ ಪ್ರತಿದಿನ ಅಲ್ಲೇ ಹೋಗ್ತಾ ಇದ್ರೆ ಏನಾಗುತ್ತೆ, ಎಲ್ಲನೂ ಖಾಲಿ ಆಗ್ತಾ ಹೋಗುತ್ತೆ. ಮತ್ತು ಆ ಥರ ಒಂದು ವೆರೈಟಿ ಪ್ಲಾಂಟ್ ಮತ್ತೆ ಬೆಳಿಬೇಕು ಅಂತಂದರೆ ಎಷ್ಟು ವರ್ಷ ತಗೊಳುತ್ತೆ ಅಲ್ವಾ. ಸೊ ನಾವು ಕೊಟ್ಟಿರೋ ಪರ್ಮಿಷನ್ನ ಉಪಯೋಗಿಸ್ಕೋಬೇಕು. ಬಟ್ ಅಟ್ ದ ಸೇಮ್ ಟೈಮ್ ನಾವು ಅದನ್ನು ಡಿಸ್ಅಡ್ವಾಂಟೇಜಾಗಿ ತೊಗೋಬಾರ್ದು, ಆಯಿತಾ. ಸೊ ಒಂದು ಕಡೆ ಒಂದು ಕಡೆ ಇನ್ನೊಂದು ಕಡೆ ಈ ಥರ ದಿಕ್ಕುಗಳನ್ನ, ಪ್ಲೇಸಸ್ನ ಚೇಂಜ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ, ಆಯಿತಾ. ಆಮೇಲೆ ಮೋಟಿವೇಟಿಂಗ್ ಪೀಪಲ್ ಟು ಪ್ಲಾನ್ ಸ್ಯಾಂಪ್ಲಿಂಗ್ಸ್ ಅಂದರೆ ಮೋಟಿವೇಶ್ನಲ್ ಸ್ಪೀಚಸ್ ಥರ ಕೊಡೋದು. ಯಾಕಂತಂದರೆ ಇದರಿಂದ ಸುಮಾರು ಜನ ಟ್ರಾನ್ಸ್ಫಾರ್ಮೇಷನ್ ಅನ್ನೋದನ್ನು ನಾವು ನೋಡ್ಬೋದು, ಬದಲಾವಣೆಗಳನ್ನೋದನ್ನು ಕೂಡ ನೋಡ್ಬೋದು, ಅರ್ಥ ಆಗ್ತಿದೆಯಾ. ಸೊ ಒಬ್ಬರಿಗೆ ಹೇಳಿದಾಗ ಅದ್ರ ಉಪಯೋಗ ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅಂತ ಅಂದಾಗ ಒಬ್ರಿಗೆ ಹೇಳಿದಾಗ ಕೆಲವೊಬ್ರು ಅರ್ಥ ಮಾಡ್ಕೊಳ್ತಾರೆ ಮಕ್ಕಳೇ. ಸೊ ಹಾಗಾಗಿ ಇದೆಲ್ಲ ಮಾಡ್ಬೋದು. ಕ್ರಿಯೇಟಿಂಗ್ ಅವೇರ್ನೆಸ್ ಅಮಾಂಗ್ ಪೀಪಲ್ ಅಬೌಟ್ ಟ್ರೀಸ್ ಆ್ಯಂಡ್ ಎಂಕರೇಜಿಂಗ್ ದೆಮ್ ಟು ಪ್ರೊಟೆಕ್ಟ್ ದೆಮ್, ಇಂಪ್ಲಿಮೆಂಟಿಂಗ್ ದ ಸೋಷಿಯಲ್ ಫಾರೆಸ್ಟ್ರಿ ಪ್ರಾಜೆಕ್ಟ್ ಸ್ಪೀಡ್ಲಿ ಆ್ಯಂಡ್ ಸಕ್ಸಸ್ಫುಲಿ. ಸೊ ಗೌರ್ಮೆಂಟ್ ಕೂಡ ಇನ್ನಷ್ಟು ಜಾಸ್ತಿ ಪ್ರಯತ್ನ ಪಟ್ಟು ಇದನ್ನೆಲ್ಲ ಕಾಪಾಡ್ಕೊಳ್ಳೋ ಥರ ಮಾಡ್ಬೋದು, ಅರ್ಥ ಆಯ್ತಾ. ಎಸ್. ಸೊ ಇದು ಮೆಥಡ್ಸ್ ಆಫ್ ಕನ್ಸರ್ವೇಷನ್. ನೆಕ್ಸ್ಟ್ ನೋಡೋಣ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ನೋಡ್ಬೋದು ಇಲ್ಲಿ ನೀವು ಇಮೇಜ್. ವೈಲ್ಡ್ ಲೈಫ್ ಸ್ಯಾಂಚುರಿ ಹ್ಯಾಸ್ ಬೀನ್ ಸೆಟ್ ಅಪ್ ಟು ಪ್ರೊಟೆಕ್ಟ್ ಆನಿಮಲ್ಸ್ ಇನ್ ದಿಯರ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಆನಿಮಲ್ಸ್ನ ಪ್ರೊಟೆಕ್ಟ್ ಮಾಡ್ತೀವಿ ಅಂತ ತೊಗೊಬಂದು ಝೂ ಅಲ್ಲಿ ಹಾಕೋದಲ್ಲ, ಅದು ಎಲ್ಲಿದೆಯೋ ಅಲ್ಲೇ ಅದನ್ನು ಪ್ರೊಟೆಕ್ಟ್ ಮಾಡೋವಂಥದ್ದೇ ವೈಲ್ಡ್ ಲೈಫ್ ಸ್ಯಾಂಚುರೀಸ್, ಆಯಿತಾ. So these are around 523 wildlife sanctuaries in India today. So ಈ ನಂಬರ್ಸ್ ಕೂಡ ನೀವು ನೆನ್ಪಿಟ್ಕೊಂಡಿರಬೇಕು. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ಕೇಳೋವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ 523 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇದೆ ಇವಾಗ. ಎಸ್ ಮಕ್ಕಳೇ. ಸೊ ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಇಂಪಾರ್ಟೆಂಟ್ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಯಾವುದಪ್ಪ ಅಂತಂದರೆ ತಮಿಳ್ನಾಡು ಅಲ್ಲಿ ಅನ್ನಮಲೈ, ಕೊಯಂಬತ್ತೂರ್ ಹಾಗೂ ನೀಲಗಿರಿ. ವೆಸ್ಟ್ ಬೆಂಗಾಲಲ್ಲಿ ಮದರಿಹಾತ್, ಜಲ್ದಪರ. ರಾಜಸ್ಥಾನಲ್ಲಿ ಭರತ್ಪುರ್, ಕಿವೋಲಾ ದಿವೋ,
ಬರ್ಡ್ ಸ್ಯಾಂಚುರಿ, ಹರಿಯಾಣದಲ್ಲಿ ಸುಲ್ತಾನ್ಪುರ ಗುರ್ಗಾಂವ್, ಪಂಜಾಬಲ್ಲಿ ಬಿರ್ಮೋಥಿಭಾಗ್ ಪಟಿಯಾಲ, ಆಂಧ್ರ ಪ್ರದೇಶಲ್ಲಿ ಗುಂಟೂರ್ ಹಾಗೂ ನಾಗಾರ್ಜುನ. ಸೊ ಇರೋ 523 ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಯ್ತಾ ಭಾರತದಲ್ಲಿ ಇರುವಂತ ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಅಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಪಾರ್ಕ್ಸ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇನ್ ಉತ್ತರಾಖಂಡ್ ಇಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಸೊ ನ್ಯಾಷನಲ್ ಪಾರ್ಕ್ಸ್ ಅಂತ ಅಂದರೆ ನೀವಿಲ್ಲಿ ನೋಡ್ಬೋದು. ಸೊ ಇಟ್ ಈಸ್ ಲೈಕ್ ಆ ಒಂದು ಪ್ರದೇಶದಲ್ಲಿ ಗಿಡ ಮರಗಳು ಯಾವುದಿದೆ ಅದು ಹಾಗೂ ಆ್ಯನಿಮಲ್ಸ್ನ ಪ್ರೊಟೆಕ್ಟ್ ಮಾಡುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಸೊ ಅದರ ಒಂದು ನ್ಯಾಚುರಲ್ ಹ್ಯಾಬಿಟ್ಯಾಟಲ್ಲಿ ಬೋತ್ ಫ್ಲೋರಾ ಆ್ಯಂಡ್ ಫೌನಾ, ಅದನ್ನು ನಾವು ನ್ಯಾಷನಲ್ ಪಾರ್ಕ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಜಿಮ್ ಕಾರ್ಬೆಟ್ ಇದು ಕೂಡ ನಿಮಗೆ 1 ಮಾರ್ಕ್ ಕೇಳೋ ಅಂಥ ಸಾಧ್ಯತೆಗಳಿದೆ. ಸೊ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ ಯಾವುದಪ್ಪ ಅಂತಂದರೆ ಕಜಿರಂಗ ನ್ಯಾಷನಲ್ ಪಾರ್ಕ್ ಸಿಬ್ಸಾಗರ್ ಅಸ್ಸಾಮಲ್ಲಿರುವಂಥದ್ದು, ಸುಂದರ್ಬನ್ಸ್ 24 ಪರಾಂಗನಾಸ್ ಡಿಸ್ಟ್ರಿಕ್ಟ್ ಅಲ್ಲಿ, ಆ್ಯಂಡ್ ಹಜರಿಬಾಗ್ ನ್ಯಾಷನಲ್ ಪಾರ್ಕ್ ಬಿಹಾರಲ್ಲಿರುವಂಥದ್ದು, ಗಿರ್ ನ್ಯಾಷನಲ್ ಪಾರ್ಕ್ ಜುನಾಗಢ್ ಗುಜರಾತಲ್ಲಿ, ಆ್ಯಂಡ್ ಕನ್ಹಾ ನ್ಯಾಷನಲ್ ಪಾರ್ಕ್ ಮಾನ್ಯಾ ಆ್ಯಂಡ್ ಬಲಾಘಾಟ್ ಮಧ್ಯಪ್ರದೇಶಲ್ಲಿ, ಆ್ಯಂಡ್ ತಾಂಡೋವಾ ನ್ಯಾಷನಲ್ ಪಾರ್ಕ್ ಚಂದ್ರಪುರ್ ಮಹಾರಾಷ್ಟ್ರದಲ್ಲಿ. ಆಯಿತಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ನ್ಯಾಷನಲ್ ಪಾರ್ಕ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಬಯೋಸ್ಪಿಯರ್ ರಿಸರ್ವ್. ಸೊ ಈ ಮ್ಯಾಪ್ ನೀವು ನೋಡ್ಬೋದು, ನಿಮಗೆ ಈಸಿ ಆಗುತ್ತೆ ಈ ಒಂದು ಮ್ಯಾಪ್, ಓಕೆನಾ? ಸೊ ಎಸ್, so biosphere reserves, India has a large diversity of flora and fauna. To preserve this biodiversity ಅಂತಂದರೆ ಇಲ್ಲಿ ನೀವು ಬಯೋಸ್ಪಿಯರ್ ರಿಸರ್ವ್ಸ್ ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ಲೈಕ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್, ಅಲ್ಲಿರೋ ಅಂಥ ಒಂದು ಬರ್ಡ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರ್ಬೋದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು. ಸೊ ಇದನ್ನೆಲ್ಲ ಕಾಪಾಡ್ಕೊಂಬರೋವಂಥದ್ದೇ ಬಯೋ ರಿಸರ್ವ್ಸ್, ಆಯಿತಾ? ಸೊ ಬಯೋಸ್ಪಿಯರ್ ರಿಸರ್ವ್ಸ್. ಸೊ ಇಂಡಿಯಾ ಹ್ಯಾಸ್ ಲಾರ್ಜ್ ಡೈವರ್ಸಿಟಿ ಆಫ್ ಫ್ಲೋರಾ ಆ್ಯಂಡ್ ಫೌನಾ. ಫ್ಲೋರಾ ಅಂತ ಅಂದರೆ ಎಸ್, ಸೊ ಅದು ಗೊತ್ತಲ್ಲ, ಫ್ಲೋರಾ ಇಸ್ ಪ್ಲಾಂಟ್ಸ್ ಆ್ಯಂಡ್ ಫೌನಾ ಇಸ್ ಆನಿಮಲ್ಸ್. ಸೊ ಟು ಪ್ರಿಸರ್ವ್ ದಿಸ್ ಬಯೋಡೈವರ್ಸಿಟಿ 18 ಬಯೋಸ್ಪಿಯರ್ ರಿಸರ್ವ್ಸ್ ಹ್ಯಾವ್ ಬೀನ್ ಐಡೆಂಟಿಫೈಡ್. ಸೊ ಪನ್ನಾ, ಶೇಷಾಚಲಂ ಆ್ಯಂಡ್ ನೀಲಗಿರಿ ವೆರ್ ದ ಫಸ್ಟ್ ಬಯೋಸ್ಪಿಯರ್ ರಿಸರ್ವ್ಸ್ ಆಫ್ ಇಂಡಿಯಾ. ಅರ್ಥ ಆಯ್ತಾ? ಸೊ ನಾರ್ತಲ್ಲಿ ನಿಮ್ಗೆ ಬರೋಷ್ಟೊತ್ತಿಗೆ ನಂದಾದೇವಿ ಕೋಲ್ಡ್ ಡೆಸರ್ಟ್ ಹಿಮಾಚಲ್ ಪ್ರದೇಶಲ್ಲಿ, ಸೆಂಟ್ರಲ್ಗೆ ಬರೋಷ್ಟೊತ್ತಿಗೆ ಅಮರ್ಕಂಟಕ್ ಜಸ್ಟ್ ಅಬೌವ್ ನರ್ಮದಾ ರಿವರ್ ನೀವು ನೋಡ್ಬೋದು, ಪನ್ನಾ. ಈಸ್ಟಲ್ಲಿ ಮಾನಸ್, ಸುಂದರ್ಬನ್ಸ್, ಸಿಮಿಲಿಪಾಲ್, ಕಾಂಚನಜುಂಗ ಆ್ಯಂಡ್ ನಾಕ್ರೆಕ್. ಸೌತಲ್ಲಿ ಬರೋಷ್ಟೊತ್ತಿಗೆ ಗ್ರೇಟ್ ನಿಕೋಬಾರ್, ಗಲ್ಫ್ ಆಫ್ ಮನ್ನಾರ್, ನೀಲಗಿರಿ ಹಾಗೂ ಶೇಷಾಚಲಂ. ಸೊ ಇಷ್ಟು ನಿಮಗೆ ಬಯೋಸ್ಪಿಯರ್ ರಿಸರ್ವ್ಸ್, ಆಯಿತಾ? ಎಸ್. ಸೊ ಡೂ ಯು ನೋ, ಇದು ಜಸ್ಟ್ ಒನ್ ಡೂ ಯು ನೋ ಇದು. ಸೊ ದೇರ್ ಆರ್ ಅರೌಂಡ್ 523 ವೈಲ್ಡ್ ಲೈಫ್ ಸ್ಯಾಂಚುರೀಸ್ ಇನ್ ಇಂಡಿಯಾ, 99 ನ್ಯಾಷನಲ್ ಪಾರ್ಕ್ಸ್, 70 ಬಾಟನಿಕಲ್ ಗಾರ್ಡನ್ಸ್ ಹಾಗೂ 275 ಝೂಸ್. ಸೊ ಇದನ್ನು ನೀವು ನೆನ್ಪಿಟ್ಕೊಂಡಿರಿ, 1 ಮಾರ್ಕರ್ಗೆ ಕೇಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ, ಓಕೆನಾ? ರೈಟ್? ಎಸ್. ಸೊ ಒಂದ್ಸರಿ ರೀಕಾಲ್ ಮಾಡ್ಕೊಂಬಿಡೋಣ. ಸೊ ಇಲ್ಲಿ ನಾನು ರೀಕಾಲ್ ಬೇಸಿಕಲಿ ನಿಮಗೆ ಇರೋ ಟೈಪ್ಸ್ ಆಫ್ ಫಾರೆಸ್ಟ್ನ ಹಾಕಿರೋದಿಲ್ಲಿ. ಸೊ ಟೈಪ್ಸ್ ಆಫ್ ಫಾರೆಸ್ಟ್: ಎವರ್ಗ್ರೀನ್, ಡೆಸಿಡಿಯಸ್, ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್, ಮ್ಯಾಂಗ್ರೂವ್, ಡೆಸರ್ಟ್ ವೆಜಿಟೇಷನ್, ಆಲ್ಪೈನ್. 6 ಆಯಿತಾ? ಈ ಕಡೆಗೆ ಬರೋಷ್ಟೊತ್ತಿಗೆ ರೇನ್ ಎಷ್ಟು ಬೀಳುತ್ತೆ ಆ್ಯಂಡ್ ವಾಟ್ ಮೇಕ್ಸ್ ಇಟ್ ಡಿಸ್ಟಿಂಕ್ಟ್ ಅಂದರೆ ಏನು ಡಿಫ್ರೆನ್ಸು ಅಂತ, ಸ್ಪ್ರೆಡ್ ಅಂದರೆ ಎಷ್ಟಿದೆ, ಆ್ಯಂಡ್ ಟ್ರೀಸ್ ಫೌಂಡ್, ಯಾವ ರೀತಿಯಾದಂಥ ಟ್ರೀಸ್ ನಮಗೆ ಕಾಣಿಸುತ್ತೆ ಆ ಒಂದು ರೀಜನಲ್ಲಿ ಅಂತ, ಓಕೆನಾ? ಸೊ ಫಸ್ಟ್ ಎವರ್ಗ್ರೀನ್ ಅಂತ ಅಂದರೆ ಮೋರ್ ದೆನ್ 250 ಸೆಂಟಿಮೀಟರ್ ಆ್ಯಂಡ್ ಟ್ರೀಸ್ ಆರ್ ಆಲ್ವೇಸ್ ಗ್ರೀನ್. ಸೊ ಅದೇ ಅದರದ್ದು ಡಿಫ್ರೆನ್ಸ್, ಆಯಿತಾ? ಆ್ಯಂಡ್ 2.6 ಲ್ಯಾಕ್ ಹೆಕ್ಟರ್ಸ್ ಹರ್ಕೊಂಡಿರೋದು, 2.6 ಲ್ಯಾಕ್ ಹೆಕ್ಟರ್ಸ್ ಹರ್ಡ್ಕೊಂಡಿದೆ, ಆಯಿತಾ? ನೆಕ್ಸ್ಟ್ ಬಂದ್ಬಿಟ್ಟು 7 ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್, 75 to 250 ಸೆಂಟಿಮೀಟರ್. ಟ್ರೀ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದ ಡ್ರೈ ವಿಂಟರ್ಸ್ ಆ್ಯಂಡ್ ಅರ್ಲಿ ಸಮ್ಮರ್ಸಲ್ಲಿ ಕೂಡ ನೀವು ಇದನ್ನು ನೋಡ್ಬೋದು, ಆಯಿತಾ? ಸೊ ಅದು ಡಿಸ್ಟಿಂಕ್ಟು 65.5% ಆಫ್ ಫಾರೆಸ್ಟ್ ಏರಿಯಾನ ನೋಡ್ತೀವಿ ಡೆಸಿಡಿಯಸ್ ಅಲ್ಲಿ, ಓಕೆನಾ? ಸೊ ಮೇಜರ್ ನಿಮ್ಗಿರೋ 6ರಲ್ಲಿ ಮೇಜರ್ ಭಾರತದಲ್ಲಿ ಕಾಣಿಸೋದು ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್, ಓಕೆನಾ? ಸೊ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ 60 to 75 ಸೆಂಟಿಮೀಟರ್, ಟಾಲ್ ಗ್ರಾಸ್ ಆ್ಯಂಡ್ ಸ್ಮಾಲ್ ಹರ್ಬ್ಸ್ನ ನೋಡ್ತೀವಿ ನಾವು, ಬಬುಲ್, ಸೇಸಮ್, ಸಭಾಯ್ ಇದ್ರದ್ದು ಎಕ್ಸಾಂಪಲ್ಸ್, ಓಕೆನಾ? ಮ್ಯಾಂಗ್ರೂವ್ ಬಂದ ತಕ್ಷಣ ಫಾರ್ಮ್ ಡ್ಯೂ ಟು ಟೈಡ್ಸ್, ಓಕೆ? ಸೊ ಡೆಲ್ಟಾಸ್, ಕೋಸ್ಟಲ್ ರೀಜನ್ಸ್, ಎಸ್ಟರೀಸ್ ಆಫ್ ರಿವರ್. ಸೊ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ನೋಡ್ಬೋದು 4400 ಕಿಲೋಮೀಟರ್ಸ್ ಅಷ್ಟು ಹರಡ್ಕೊಂಡಿದೆ. ಆ್ಯಂಡ್ ಸುಂದರಿ ಟ್ರೀಸ್ ನಿಯರ್ ಗಂಗಾ ಬೇಸಿನ್, ಅದನ್ನು ನಾವು ಸುಂದರ್ಬನ್ಸ್ ಅಂತ ಹೇಳ್ತೀವಿ. ಇದು ದ ಮೋಸ್ಟ್ ಫೇಮಸ್ ಟ್ರೀಸ್ ಅಲ್ಲಿ ಕಾಣಿಸ್ಕೊಳ್ಳೋವಂಥದ್ದು. ಡೆಸರ್ಟ್ ಬಂದ ತಕ್ಷಣ ಲೆಸ್ ದೆನ್ 50 ಸೆಂಟಿಮೀಟರ್. ಪ್ಲಾಂಟ್ಸ್ ಆರ್ ಡೀಪ್ ರೂಟೆಡ್, ಆಯಿತಾ? ಸೊ ಥಾನಿ ಶ್ರಬ್ಸ್ನ ನೋಡ್ಬೋದು ನಾವು. ಆ್ಯಂಡ್ ಆಲ್ಪೈನ್ ಬರೋಷ್ಟರಿಗೆ ಟ್ರೀಸ್ ಹ್ಯಾವ್ ಪಾಯಿಂಟೆಡ್ ಲೀವ್ಸ್, ಆಯಿತಾ? ಸೊ ಉದ್ದಕ್ಕಿರುತ್ತೆ, ಪಾಯಿಂಟೆಡ್ ಆಗಿರುತ್ತೆ. ನೀವು ಸೂಜಿ ನೋಡ್ತೀರಲ್ಲ, ಸೊ ಸೇಮ್ ಆ ಥರನೇ ಇರುತ್ತೆ. ಆ್ಯಂಡ್ ಸಾಲ್, ಬೈರಾ, ಟೂನ್, ಸಿಲ್ವರ್ ಸ್ಪ್ರೂಸ್, ಲಾರೆಲ್ ಇದ್ರದ್ದು ಎಕ್ಸಾಂಪಲ್ಸ್ ಮರಗಳ್ದು, ಆಯಿತಾ?
ಗೊತ್ತಾಯ್ತಾ ಮಕ್ಕಳೇ? ಸೊ ಇದನ್ನ ನೀವು ಸ್ಕ್ರೀನ್ಶಾಟ್ ತಗೋಬೋದು, ಎಲ್ಲ ಒಂದೇ ಟೇಬಲಲ್ಲಿದೆ, ರೈಟ್? ಎಸ್. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಟೈಪ್ಸ್ ಆಫ್ ಫಾರೆಸ್ಟ್ ನೋಡ್ಬೋದು ಇಲ್ಲಿ ನೀವು. ಸೊ ಮ್ಯಾಪ್ ನೀವು ಇಂಡಿವಿಜುವಲ್ ಆಗಿ ಮ್ಯಾಪ್ಸ್ ನೋಡಿದ್ರಿ, ಇಲ್ಲಿ ನಾನು ಎಲ್ಲ ಒಂದೇ ಹತ್ರ ಹಾಕಿದ್ದೀನಿ. ಸೊ ಎವರ್ಗ್ರೀನ್ ಫಾರೆಸ್ಟ್ ಈ ಕಲರ್ ಅಲ್ಲಿರೋದು, ಓಕೆ. ಸೊ ಡೆಸಿಡಿಯಸ್ ಫಾರೆಸ್ಟ್ ಆರೆಂಜ್ ಕಲರ್ ಇಲ್ಲಿ ನೋಡ್ಬೋದು ನೀವು, ಆ್ಯಂಡ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ರೆಡ್ ಕಲರ್, ರೈಟ್? ಆ್ಯಂಡ್ ಮ್ಯಾಂಗ್ರೂವ್ ಫಾರೆಸ್ಟ್ಸ್ ಮತ್ತು ನೀವು ಡಾರ್ಕರ್ ಶೇಡ್ ಆಫ್ ರೆಡ್ ಅಲ್ಲಿ ನೋಡ್ಬೋದು, ಓಕೆ. ಸೊ ಇಲ್ಲಿ ಈ ಕಡೆ ಮರೂನ್ ಟೈಪ್ಸ್ ಬರುತ್ತೆ. ಆ್ಯಂಡ್ ಡೆಸರ್ಟ್ ವೆಜಿಟೇಷನ್ ಬಂದ್ಬಿಟ್ಟು ಪರ್ಪಲ್, ಓಕೆ. ಆ್ಯಂಡ್ ಲಾಸ್ಟಲ್ಲಿ ನಿಮಗೆ ಆಲ್ಪೈನ್ ಫಾರೆಸ್ಟ್ ಆಫ್ ದಿ ಹಿಮಾಲಯಸ್ ಇಲ್ಲಿ ಈ ಗ್ರೀನ್ ಕಲರ್, ಆಯ್ತಾ? ಎಸ್. ಸೊ ಇದು ಕೂಡ ಸ್ಕ್ರೀನ್ಶಾಟ್ ತಗೋಬೋದು, ಮ್ಯಾಪ್ ವರ್ಕ್ಗೆ ಈಸಿ ಆಗುತ್ತೆ. ಎಸ್. ಸೊ ಫೈನಲಿ ಇವಾಗ ನಾವು PYQPಗೆ ಬಂದಿದ್ದೀವಿ. ಸೊ PYQPಯಲ್ಲಿ ಸುಮಾರು ಕ್ವೆಶನ್ಸ್ ಇದೆ, ಸೊ ಎಲ್ಲಾನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 1 ಮಾರ್ಕ್ಗೆ 2016 ಅಲ್ಲಿ ಕೇಳಿದ್ದಾರೆ. ದೀಸ್ ಫಾರೆಸ್ಟ್ ಆರ್ ಫೌಂಡ್ ಅಲಾಂಗ್ ದಿ ಡೆಲ್ಟಾಸ್, ಕೋಸ್ಟಲ್ ರೀಜನ್ಸ್ ಆ್ಯಂಡ್ ಎಸ್ಟರೀಸ್ ಆಫ್ ರಿವರ್ಸ್ ದಟ್ ಆರ್ ಸಬ್ಜೆಕ್ಟೆಡ್ ಟು ಟೈಡ್ಸ್. ಸೊ ಈ ಒಂದು ರೀಜನಲ್ಲಿ ಬರೀ ಒಂದೇ ಒಂದು ಅರಣ್ಯನ ನೀವು ನೋಡ್ಬೋದು, ಅದು ಬಂದ್ಬಿಟ್ಟು ಮ್ಯಾಂಗ್ರೋವ್ ಫಾರೆಸ್ಟ್. ಆಲ್ಪೈನ್ ಅಂತ ಅಂದರೆ ಆಲ್ಪ್ಸ್ ಅಂದಿದ ತಕ್ಷಣ ನೆನ್ಪಿಟ್ಕೊಳ್ಳಿ ಹಿಮಾಲಯಸ್. ಮಾನ್ಸೂನ್ ಡೆಸಿಡಿಯಸ್ ಫಾರೆಸ್ಟ್ ಅಂದಿದ ತಕ್ಷಣ ನಿಮಗೆ ಲೀವ್ಸ್ ಅನ್ನೋದು ಬೀಳುತ್ತೆ. ಸೊ ಇದೇ ರೀಜನ್ ಇರಬೇಕು ಅಂತ ಏನಿಲ್ಲ, ಬಟ್ ಲೀವ್ಸ್ ಅನ್ನೋದು ಬೀಳುತ್ತೆ, ಆಯಿತಾ? ಸೊ ಡೆಸರ್ಟ್ ಅಂದಿದ ತಕ್ಷಣ ನೀರು ಇಲ್ದಿರೋ ಜಾಗ, ಇಲ್ಲಿ ಇವರು ಎಸ್ಟರೀಸ್ ಆಫ್ ರಿವರ್ಸು ಟೈಡ್ಸು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ. ಸೊ ಉಳ್ಕೊಂಡಿದ್ದು ಮ್ಯಾಂಗ್ರೋವ್ ಫಾರೆಸ್ಟ್ ಅಲ್ವಾ? ಸೊ ದ ಆನ್ಸರ್ ಇಸ್ B, mangrove forests. The tropical deciduous forests are also called as monsoon forests. Why? 1 ಮಾರ್ಕ್ಗೆ April 2020, June 2022 ಅಲ್ಲಿ ಕೇಳಿದ್ದಾರೆ. Yes, so the tropical deciduous forests are also called as monsoon forests as they shed their leaves during spring or early summer. ಆಯ್ತಾ? ಸೊ ಅದು ಆನ್ಸರು. ನೆಕ್ಸ್ಟ್, why are the mangrove forests of Gangetic Delta called Sundarbans? ಸೊ ಯಾಕೆ ಸುಂದರ್ಬನ್ಸ್ ಅಂತ ಕರಿತೀವಿ ಅಂತಂದರೆ, ಸುಂದರ್ಬನ್ಸ್ ಅಂದಿದ ತಕ್ಷಣ ಒಂದು ಹುಡುಗಿನ ನೆನ್ಪು ಮಾಡ್ಕೊಳ್ಳಿ, ಆಯಿತಾ? ಸೊ ಅಲ್ಲಿರೋ ಮರಗಳು ಒಂದು ಹುಡುಗಿ ನಿಂತ್ಕೊಂಡಿರೋ ಥರ ಇರುತ್ತೆ, ಸೊ ಸುಂದರಿ ಟ್ರೀಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸುಂದರ್ಬನ್ಸ್ ಅಂತ ಕರಿತೀವಿ. ಸೊ ಇದು 1 ಮಾರ್ಕ್ June 2018, April 2023 ಅಲ್ಲಿ ಲೈಕ್ ರೀಸೆಂಟಾಗಿ ಕೇಳಿರೋಂಥ ಕ್ವೆಶ್ಚನ್. ಸೊ ಆನ್ಸರ್ ಹಿಂಗೆ ಬರೀಬೇಕು: ದ ಮ್ಯಾಂಗ್ರೋವ್ ಫಾರೆಸ್ಟ್ ಆಫ್ ಗ್ಯಾಂಜೆಟಿಕ್ ಡೆಲ್ಟಾ ಆರ್ ಕಾಲ್ಡ್ ಸುಂದರ್ಬನ್ಸ್ ಬಿಕಾಸ್ ದೇ ಆರ್ ಪ್ಲೆಂಟಿ ಆಫ್ ಸುಂದರಿ ಟ್ರೀಸ್, ಆಯಿತಾ? ಸೊ ನೆಕ್ಸ್ಟ್, what type of forests are found in river deltas along the eastern coast of India? 1 mark 2019, April 2022 ಅಲ್ಲಿ ಕೇಳಿದ್ದಾರೆ. ಸೊ ಮತ್ತೆ ನಿಮಗೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳಿದ್ರಲ್ಲ, ಸೊ ಈ ಥರನೂ ಕೇಳೋ ಚಾನ್ಸಸ್ ಇದೆ ನೋಡಿ. ದ ಟೈಪ್ಸ್ ಆಫ್ ಫಾರೆಸ್ಟ್ ದಟ್ ಆರ್ ಫೌಂಡ್ ಇನ್ ದ ರಿವರ್ ಡೆಲ್ಟಾಸ್ ಅಲಾಂಗ್ ದ ಈಸ್ಟರ್ನ್ ಕೋಸ್ಟ್ ಆಫ್ ಇಂಡಿಯಾ ಆರ್ ಮ್ಯಾಂಗ್ರೋವ್ ಫಾರೆಸ್ಟ್ಸ್, ಓಕೆನಾ? ಸೊ ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಸರ್ಟ್ ವೆಜಿಟೇಷನ್. 2 ಮಾರ್ಕ್ಸ್ಗೆ 2 ಪಾಯಿಂಟ್ ಬರೀಬೇಕು. ಸೊ ಪ್ಲಾಂಟ್ಸ್ ಆರ್ ಡೀಪ್ ರೂಟೆಡ್ ಹಾಗೂ ಟಾನಿ ಶ್ರಬ್ಸ್ ಇದೆ. April 2015 ಅಲ್ಲಿ ಕೇಳಿರೋದು. ನೆಕ್ಸ್ಟ್ ಕ್ವೆಶನ್, ಕ್ಲಾಸಿಫೈ ದ ಫಾಲೋಯಿಂಗ್ ಟ್ರೀಸ್ ಅಂಡರ್ ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ ಅಂಡ್ ಆಲ್ಪೈನ್ ಫಾರೆಸ್ಟ್ ಆಫ್ ಹಿಮಾಲಯಸ್: ಸಿಲ್ವರ್ ಸ್ಪ್ರೂಸ್, ಬಾಬುಲ್, ಸೇಸಮ್, ಲಾರೆಲ್. ಸೊ ಇದು 2 ಮಾರ್ಕ್ಸ್ April 2018 ಅಲ್ಲಿ ಕೇಳಿರೋದು. ಟ್ರಾಪಿಕಲ್ ಗ್ರಾಸ್ಲ್ಯಾಂಡ್ಸ್ ಅಲ್ಲಿ ಸೇಸಮ್ ಹಾಗೂ ಬಾಬುಲ್ನ ನೋಡ್ಬೋದು. ಆಲ್ಪೈನ್ ಫಾರೆಸ್ಟ್ ಆಫ್ ಹಿಮಾಲಯಸ್ ಅಲ್ಲಿ ಸಿಲ್ವರ್ ಸ್ಪ್ರೂಸ್ ಹಾಗೂ ಲಾರೆಲ್ ಕೇಳ್ಬೋದು. ಸೊ ಎಕ್ಸಾಂಪಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಾನು ಅದಕ್ಕೆ ಹೇಳಿದ್ದು ಯಾವೊಂದು ನೂಕಿನ ಕಾರ್ನರಿಂದ ಕೂಡ ಕೇಳ್ಬೋದು ಅಂತ. ಸೊ ಎಕ್ಸಾಂಪಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು. ನೋಡಿ 2 ಮಾರ್ಕ್ಸ್ ಕೇಳಿದ್ದಾರೆ, ಅರ್ಥ ಆಯ್ತಾ? ಸೊ ನೀವೇನನ್ನೂ ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಸೀನೇ ಇಲ್ಲ, ಓಕೆನಾ? ಎಸ್. ಸೊ ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೆಸಿಡಿಯಸ್ ಮಾನ್ಸೂನ್ ಫಾರೆಸ್ಟ್. 2 ಮಾರ್ಕ್ಸ್ಗೆ April 2015 ಅಲ್ಲಿ ಕೇಳಿದ್ದಾರೆ. ಸೊ ದ ಟ್ರೀ ಶೆಡ್ ದೇರ್ ಲೀವ್ಸ್ ಡ್ಯೂರಿಂಗ್ ದ ಡ್ರೈ ವಿಂಟರ್ಸ್, ಫೌಂಡ್ ಇನ್ ಏರಿಯಾಸ್ ರಿಸೀವಿಂಗ್ 75 cm to 250 cm of rainfall. They are spread in 65.5% of the total area of forest. ಸೊ ಎಲ್ಲ ಪಾಯಿಂಟ್ಸ್ ಬರಿಬೇಕಿಲ್ಲಿ. ನೆಕ್ಸ್ಟ್, ವಾಟ್ ಆರ್ ದ ಮೆಷರ್ಸ್ ಟೇಕನ್ ಟು ಕನ್ಸರ್ವ್ ಫಾರೆಸ್ಟ್? ಸೊ 2 ಮಾರ್ಕ್ಸ್ಗೆ June 2017, April 2020 ಅಲ್ಲಿ ಕೇಳಿರೋದು. Cutting down of dried up trees, protect trees from diseases, planting saplings, avoid gazing, overgrazing ಅಂತ ಕೂಡ ಬರಿಬೋದು ನೀವು, ಆಯಿತಾ? ಸೊ ಮೋಟಿವೇಟ್ ಪೀಪಲ್ ಟು ಪ್ಲಾಂಟ್ ಟ್ರೀಸ್, ಎಂಕರೇಜ್ ಟು ಪ್ರೊಟೆಕ್ಟ್ ಟ್ರೀಸ್, ಆಯಿತಾ? ಸೊ ಅವಾಯ್ಡ್ ಗ್ರೇಸಿಂಗ್ ಅಥವಾ ಓವರ್ಗ್ರೇಸಿಂಗ್, ಅವಾಯ್ಡಿಂಗ್ ಓವರ್ಗ್ರೇಸಿಂಗ್, ಇಟ್ ಇಸ್ ಆಲ್ ದ ಸೇಮ್, ಓಕೆ? ಸ್ಟೇಟ್ ದ ಇಂಪಾರ್ಟೆನ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಇನ್ ಇಂಡಿಯಾ. 2 ಮಾರ್ಕ್ಸ್ಗೆ March 2019 ಅಲ್ಲಿ ಕೇಳಿದ್ದಾರೆ. ಸೊ ದ ಟೋಟಲ್ ಫಾರೆಸ್ಟ್ ಏರಿಯಾ ಇಸ್ ಲೆಸ್ ಕಂಪೇರ್ ಟು ದ ಟೋಟಲ್ ಏರಿಯಾ ಆಫ್ ದ ಕಂಟ್ರಿ, ಆಯಿತಾ? ಸೊ ಬೇಸಿಕಲಿ ನಮ್ಗೆ ಇರಬೇಕಾದಷ್ಟು ನಮ್ಮ ಹತ್ರ ಇಲ್ಲ, ಆಯಿತಾ?
ಆಯ್ತಾ. ಸೊ ಏರಿಯಾ ಅಂಡರ್ ಫಾರೆಸ್ಟ್ ಇಸ್ ಗ್ರಾಜುಯಲಿ ಡಿಕ್ರೀಸಿಂಗ್. ಹ್ಯೂಮನ್ ಬೀಯಿಂಗ್ಸ್, ಆನಿಮಲ್ಸ್, ನ್ಯಾಚುರಲ್ ಡಿಸಾಸ್ಟರ್ಸ್ cause deforestation. Expansion of agriculture, animal grazing, construction of roads, railways, irrigation projects, forest fire, mining areas are the reasons for deforestation. Hence, it is important to conserve forests in India to improve their air quality and thereby quality of life. So, oxygen supply ಅನ್ನೋದು ನಮಗೆ ಮ್ಯಾಕ್ಸಿಮಮ್ ಆಗೋದು ಅರಣ್ಯಗಳಿಂದಾನೆ ಅಲ್ವಾ. ಸೊ ಹಾಗಾಗಿ ಇರಬೇಕಾದಷ್ಟು ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಯಿತಾ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್. ಸೊ ಪ್ರೀವಿಯಸ್ ಕ್ವೆಶನ್ಗೂ ಈ ಕ್ವೆಶನ್ಗೂ ನಿಮ್ಗೆ ಡಿಫ್ರೆನ್ಸ್ ಅರ್ಥ ಆಯ್ತಾ. ಯಾಕೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಯಾಕೆ ನಾವು ಕಾಪಾಡಬೇಕು ಅಂತಂದರೆ ಇದು ರೀಸನ್. ಹೆಂಗೆ ಕಾಪಾಡೋದು ಅಂತ ಅಂದರೆ ಆ ಪಾಯಿಂಟ್ಸ್ ಎಲ್ಲ ಬರಿಬೇಕು ನೀವು, ಓಕೆನಾ. ಸೊ ಓವರ್ ಗ್ರೇಸಿಂಗ್ ಮಾಡಿಸ್ಬಾರ್ದು, ಮೋಟಿವೇಶ್ನಲ್ ಸ್ಪೀಚಸ್ ಕೊಡಬೇಕು, ಫಾರೆಸ್ಟ್ ಫೈರ್ಸ್ ಹಿಡ್ಕೊಂಡಿರೋ ಥರ ಮಾಡಬೇಕು. ಸೊ ಇದೆಲ್ಲ ನಾವು ಹೆಂಗೆ ತಡೆಯೋದು ಡಿಫಾರೆಸ್ಟೇಷನ್ನ ಅಂತ, ತಡೆದ್ರೆ ಏನೇನಾಗುತ್ತೆ ಅಂತ ಇಲ್ಲಿ ಬರಿಬೇಕು, ಓಕೆನಾ. Yes, so the areas and the forests are declining in recent years. Why? 3 marks question, September 2020. This is a general question. If general agi baridru agutte, but points ide nodi. The expansion of agricultural land, construction of roads and railways, irrigation projects, industrialization, urbanization, overgrazing, forest fire, insects and diseases, ಮರಗಳಿಗೆ ಬರುತ್ತೆ ಬೇಸಿಕಲಿ. ಸೊ ಅದು ಇಲೀಗಲ್ ಕಟಿಂಗ್ ಆಫ್ ಟ್ರೀಸ್, ಅನ್ಸೈಂಟಿಫಿಕ್ ಕಟಿಂಗ್ ಮೆಥಡ್ಸ್ ಆಫ್ ದ ಟ್ರೀಸ್ ಆಯಿತಾ. ಸೊ ಇಷ್ಟು ನೀವು ಬರೆದ್ರೆ 3 marks ಬರುತ್ತೆ. ಓಕೆ, ಎಸ್. ಸೊ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಎವರ್ಗ್ರೀನ್ ಆ್ಯಂಡ್ ಡೆಸರ್ಟ್ ಫಾರೆಸ್ಟ್ಸ್ ಅಂದರೆ ಡಿಫ್ರೆನ್ಸ್ ಕೇಳಿದ್ದಾರೆ ಒಂದು ಅರಣ್ಯಕ್ಕೂ ಇನ್ನೊಂದು ಅರಣ್ಯಕ್ಕೂ, ಯಾವುದು ಎವರ್ಗ್ರೀನ್ ಹಾಗೂ ಡೆಸರ್ಟ್. ಈಸಿಯಾಗಿ ಬರಿಬೋದು, ಅಷ್ಟೊಂದೇನು ಕಷ್ಟ ಇಲ್ಲ. ಎವರ್ಗ್ರೀನ್ ಅಂತಂದರೆ ಯಾವಾಗಲೂ ಗ್ರೀನ್ ಆಗಿರುತ್ತೆ, ಮಳೆ ಅನ್ನೋದು ಜಾಸ್ತಿ ಇರುತ್ತೆ, ಎಲ್ಲ ಟೈಪ್ಸ್ ಆಫ್ ಪ್ಲಾಂಟ್ಸು, ಆ್ಯನಿಮಲ್ಸು ಎಲ್ಲನೂ ನೋಡ್ಬೋದು ನೀವು, ಟ್ರೀಸು ಎಲ್ಲನೂ ನೋಡ್ಬೋದು. ಬಟ್ ಇಲ್ಲಿ ಆ ಥರ ಅಲ್ಲ. ಸೊ ಡಿಫ್ರೆನ್ಸ್ ಅನ್ನೋದು ಈಸಿಯಾಗಿ ಬರಿತಾ ಹೋಗ್ಬೋದು ಮಕ್ಕಳೇ. ಮೋರ್ ದೆನ್ 250 centimeter, ಇಲ್ಲಿ ಲೆಸ್ ದೆನ್ 50 centimeter. ಟ್ರೀಸ್ ಆರ್ ಆಲ್ವೇಸ್ ಗ್ರೀನ್ ಈ ಕಡೆ, ಪ್ಲಾಂಟ್ಸ್ ಆರ್ ಡೀಪ್ ರೂಟೆಡ್ ಆ್ಯಂಡ್ ಥಾರ್ನಿ shrubs ಈ ಕಡೆ. This type of forest is found in the Western Ghats and northeastern states of Assam, ಮೇಘಾಲಯ, ತ್ರಿಪುರ. ಬೇಸಿಕ್ಲಿ ಆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದು ಮ್ಯಾಪ್ ಗೊತ್ತಿದ್ರೆ ಕರೆಕ್ಟಾಗಿ ಸ್ಟೇಟ್ಸ್ ಎಲ್ಲ ಎಲ್ಲಿ ಬರುತ್ತೆ ಅಂತ ಈಸಿಯಾಗಿ ಬರಿಬೋದು. ತ್ರಿಪುರ, ಮಣಿಪುರ್, ನಾಗಾಲ್ಯಾಂಡ್ ಆ್ಯಂಡ್ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್. ಈ ಕಡೆಗೆ ಬರೋಷ್ಟೊತ್ತಿಗೆ ಡೆಸರ್ಟ್ ರೀಜನ್ನು ಅಕ್ಕಪಕ್ಕ ಯಾವ್ದ್ಯಾವ್ದಿದೆಯೋ ಅಲ್ಲಿ ನೋಡಿ. ರಾಜಸ್ಥಾನ್, ಅಡ್ಜಾಯ್ನಿಂಗ್ ಏರಿಯಾಸ್ ಇನ್ ಪಂಜಾಬ್, ಹರಿಯಾಣ, ಗುಜರಾತ್ ಆಯಿತಾ. ಸೊ ಇಷ್ಟನ್ನು ನೀವು ಬರಿಬೇಕು. ಅರ್ಥ ಆಯ್ತಾ? ಇದು ಡಿಫ್ರೆನ್ಸಸ್ ಮಕ್ಕಳೇ, ರೈಟ್. ಎಸ್. ಸೊ ಎಷ್ಟು ಕ್ವೆಶನ್ಸ್ ಕೇಳಿದ್ದಾರೆ ಈ ಒಂದು ಚಾಪ್ಟ್ರಿಂದ ಅಂತ ಗೊತ್ತಾಯ್ತಲ್ಲ. ಸೊ ನಾನು ಚಾಪ್ಟರ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂಡು PYQPಗೂ ಅಷ್ಟೇ ಟೈಮ್ ತೊಗೊಂಡೆ. ಸೊ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಚಾಪ್ಟರ್. ಸೊ ಡೆಫಿನೆಟ್ಲಿ ಓದ್ಕೊಳ್ಳಿ ಆಯಿತಾ. ಎಸ್. ಸೊ ನನ್ನ ಮುಂದಿನ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಸ್ಟೇ ಟ್ಯೂನ್ ಟು ಪರೀಕ್ಷೆ.